ಜೈ ಗುರುದೇವ್. ವಂಡರ್ಫುಲ್. ಸೊ ಯೋಗ ನಿದ್ರೆಯ ನಿಮ್ಮ ವಿಶ್ರಾಂತಿ ಹೇಗಿತ್ತು ಅಂತ ಟೈಪ್ ಮಾಡೋಕ್ಕಿಂತ ಮುಂಚೆ 2 ನಂಬರ್ ಅನ್ನ ಟೈಪ್ ಮಾಡಿ. ಒಂದು, ಇವತ್ತು ಮಧ್ಯಾಹ್ನ ಅಥವಾ ಬೆಳಿಗ್ಗೆ ನೀವು ಮನೆಯಲ್ಲಿ ಯೋಗ ನಿದ್ರಾಭ್ಯಾಸ ಮಾಡಿರ್ತೀರಿ ಅಲ್ವಾ? ಅವಾಗಿನ ಯೋಗ ನಿದ್ರೆಯ ವಿಶ್ರಾಂತಿ ಎಷ್ಟಿತ್ತು ಮತ್ತೆ ಇವಾಗಿನ ಯೋಗ ನಿದ್ರೆಯ ವಿಶ್ರಾಂತಿ ಎಷ್ಟಿತ್ತು ಅಂತ 2 ನಂಬರ್ ಅನ್ನ ಟೈಪ್ ಮಾಡಿ. ಮೊದಲು ನೀವೇ ಮಾಡಿದ ಯೋಗ ನಿದ್ರೆ, 2ನೇ ನಂಬರು ಗುಂಪಿನಲ್ಲಿ ಮಾಡಿದ ಯೋಗ ನಿದ್ರೆ, ಹಾಗೆ 2 ಯೋಗ ನಿದ್ರೆಯ ನಂಬರ್. ಕವಿತಾ 2, 6, ಆಂಜನೇಯ 8. ಯಾವಾಗಿಂದ 8? ಇವಾಗಿಂದು. ಅಂಜನೇಯ ಇವಾಗಿಂದ 10. ಓಕೆ, ಗುಡ್. ವೀಣಾ ಹೆಗಡೆ 10. ವಂಡರ್ಫುಲ್. ಅವಾಗ್ಲೂ 10, ಇವಾಗ್ಲೂ 10. ಓಕೆ, ಇವಾಗ 9. 5, 9 ಸುಮಾ ಭಗವಾನ್. ಗಾಯತ್ರಿ 8, 5. 5, 9. ಓಕೆ, 8, 9 ನರೇಶ್. 9, 9, 8, 10. ಓಕೆ, 1, 10 ಲಕ್ಷ್ಮಿ. ಓಕೆ, ನೈಸ್, ವಂಡರ್ಫುಲ್. ಸೊ ಇವಾಗ ನಾವು ಇಲ್ಲಿ ಒಂದು 8, 10 ಪ್ರಾಯಶಃ ಒಂದು 20 ದಿವಸ ಆಯ್ತೇನೋ ನಾವು ಇದನ್ನೆಲ್ಲ ಸಾಧನೆಯನ್ನೆಲ್ಲ ಆರಂಭ ಮಾಡಿಕೊಂಡು ಅಂತ ಅನ್ಕೊಳ್ತೀನಿ. ಅಂದ್ರೆ ಮಧ್ಯದಲ್ಲಿ ರಜೆಗಳೆಲ್ಲ ಇತ್ತಲ್ಲ, ಹಾಗಾಗಿ ಇಲ್ಲ ಒಂದು 15, 16 ದಿವಸ ಅಂತೂ ಆಗಿರ್ಬೇಕು ಅಂತ ಅನ್ಕೊಳ್ತೀನಿ. ಒಂದು ವರ್ಡಲ್ಲಿ ಹೇಳೋದಾದ್ರೆ ನಿಮ್ಗೆ ಈ ಸಾಧನೆಯಿಂದ ಏನ್ ಪ್ರಯೋಜನ ಆಗಿದೆ ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ತೀರಾ ಒಂದು ವರ್ಡ್, ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಇನ್ನು 4-6 ದಿವಸ ಸಾಧನೆ ಮಾಡೋದಿದೆ. ನಾವು ತುಂಬಾ ಮುಖ್ಯವಾದ ಪಾರ್ಟ್ ಇದೆ, ಯಾಕೆಂದ್ರೆ ಪಾಸಿಟಿವ್ ಮೈಂಡ್ ಸೆಟ್ ಚಾಲೆಂಜು ತುಂಬಾ ಇಂಪಾರ್ಟೆಂಟ್. ಎನಿವೇ ಒಂದು ವರ್ಡ್ ಚಾಟ್ ಅಲ್ಲಿ ಟೈಪ್ ಮಾಡಿ, ಇಲ್ಲದೆ ಇದ್ರೆ ವೀಣಾ ಹೆಗಡೆ 1 ವಾಕ್ಯ. ಓಕೆ, ರಾಮಚಂದ್ರ ಜೋಶಿ ಸಂತೋಷ, ಸಮಾಧಾನ, ಖುಷಿ ಎಲ್ಲದೂ ಸಿಕ್ಕಿದೆ. ನಾ 100% ಆರಾಮಾಗಿದ್ದೀನಿ ಅಂತ ನಂಗೆ ಅನಿಸ್ತಾ ಇದೆ. ಓಕೆ, ವಂಡರ್ಫುಲ್. ಹ್ಯಾಪಿನೆಸ್ ಇನ್ ಲೈಫ್ ನರೇಶ್ ಸುವರ್ಣ ಅವರದ್ದು. ಗಾಯತ್ರಿ ವೈಎಸ್ ಪಾಸಿಟಿವ್, ನೆಮ್ಮದಿ. ಆಂಜನೇಯ BA ನನ್ನ ಜೀವನದಲ್ಲಿ ಏನ್ ಸಾಧನೆ ಮಾಡಕ್ ಆಗಲ್ಲ ಅಂತ ಇದ್ನ ಆರಾಮಾಗಿ ಸಾಧನೆ ಮಾಡಬಹುದು. ರಮಾ ಸತೀಶ್ ಕೂಲ್ ಆಗಿದ್ದಾರೆ. ವೆರಿ ಗುಡ್, ವಂಡರ್ಫುಲ್. ಎಸ್, ಸೊ ನಮ್ಗೆ ಬಂದ ಈ ಎಲ್ಲ ಪ್ರಯೋಜನಗಳಿದೆಯಲ್ಲ. ಶ್ರೀ ರಮೇಶ್ ಒಂದ್ ಮಾತು. ಗುರುಜಿ, ಹಾ, ಭಯ, ಆತಂಕ, ಗಾಬರಿ ಕಡಿಮೆ ಆಗಿದೆ ಗುರುಜಿ. ಕಡಿಮೆ ಆಗಿದೆ. ಕವಿತಾ ಅವರಿಗೆ ಸಿಟ್ಟು ಕಡಿಮೆ ಆಗಿದೆ. ಪ್ರಿಯಕಾರಣಿ ಅವರಿಗೆ ಮನೋಬಲ ಹೆಚ್ಚಾಗಿದೆ. ವೆರಿ ಗುಡ್, ವಂಡರ್ಫುಲ್, ನೈಸ್. ಸೊ ಇವಾಗ ಗೋವಿಂದ ರೆಡ್ಡಿ. ನಮಸ್ತೆ ಗುರುಜಿ. ನಮಸ್ತೆ. ಈಗ ನಮ್ಗೆ ಸ್ವಲ್ಪ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಹಾ, ಆಮೇಲೆ ಭಯ ಕಮ್ಮಿ ಆಗಿದೆ. ಓಕೆ, ಸ್ವಲ್ಪ ಖುಷಿ ಇದೆ, ಸಮಾಧಾನ ಇದೆ. ಈಗ ಮೊದಲಿಗಿಂತ ಒಂದು 50% ಓಕೆ. ಓಕೆ, ವಂಡರ್ಫುಲ್. ಸುಮಾ ಭಗವಾನ್ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಆಗಿದೆ. ವೆರಿ ಗುಡ್. ಸೊ ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರೆ, ಇಲ್ಲಿ ಬಂದ ಮೇಲೆ ನೀವು ಸುಜಲಾದೇವಿ ಇಂಪ್ರೂವ್ಮೆಂಟ್ ಈಸ್ ದೇರ್ ಬೈ 50%. ಓಕೆ, ಸೊ ಇಲ್ಲಿ ಬಂದ ಮೇಲೆ ನೀವು ಈ ಒಂದು 10-15 ದಿವಸದಲ್ಲಿ ಕಲಿತ ವಿಷಯಗಳಲ್ಲಿ ಯಾವ ವಿಷಯ ತುಂಬಾ ಮುಖ್ಯ ಅಂತ ಅನ್ನಿಸ್ತು? ನೀವು ಕಲಿತಿದ್ದ ವಿಷಯಗಳು ಬಹಳಷ್ಟು ಇರ್ಬೋದು, ಅದರಲ್ಲಿ ಯಾವ್ದೋ ಒಂದು ವಿಷಯ ತುಂಬಾ ಮುಖ್ಯವಾಗಿದ್ದು ಯಾವ್ದು ಅಂತ ನಿಮ್ಗೆ ಕೇಳಿದ್ರೆ ಯಾವ ವಿಷಯದವನ್ನ ಹೇಳ್ತೀರಿ ಅಂತ. ಅರ್ಧ ಗಂಟೆ ಅಷ್ಟೇ. ಎಸ್ ವೀಣಾ, ಅನ್ಮ್ಯೂಟ್ ಆಯ್ತು. ಪ್ರಿಯಕಾರಿಣಿ ಸಕಾರಾತ್ಮಕತೆ. ಆಂಜನೇಯ ಸಂಕಲ್ಪದಿಂದ ನಮ್ಗೆ ಒಂದು ಪಾಸಿಟಿವ್ನೆಸ್, ಧನಾತ್ಮಕ ಹಾಗಾದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ಸಂಕಲ್ಪನೆ ಮುಖ್ಯ ಸ್ವಾಮಿ. ನೈಸ್. ರಾಮಚಂದ್ರ ಜೋಶಿ. ನಮಸ್ತೆ ಗುರುಗಳೇ. ನಮಸ್ತೆ. ಮಾನಸಿಕವಾದಂತಹ ವಿಚಾರಗಳೇ ಜಾಸ್ತಿ ನಮ್ಮನ್ನ ಭಯಪಡಿಸ್ತಾವ ಅನ್ನೋಂಥದ್ದು ನನಗೆ ಅರಿವಾಗಿದೆ. ಓಕೆ, ಶರಣ. ನೆಗೆಟಿವ್ ಥಾಟ್ಸ್ ಇಂತ್ರನೇ ನಾವಿಗೆ ಸಿಕ್ಕಾಪಟ್ಟೆ ಭಯ, ಆತಂಕ ಬರ್ತಾ ಇದೆ. ಓಕೆ, ಸ್ಟ್ರೆಸ್, ಪಾಸಿಟಿವ್ ಥಿಂಕಿಂಗ್. ಓಕೆ, ಇನ್ಯಾರು ಹೇಳ್ತೀರಿ? ಇಲ್ಲಿ ಬಂದ ಮೇಲೆ ನಿಮ್ಗೆ ಯಾವ ವಿಶೇಷವಾದ ವಿಷಯ ನಿಮ್ಗೆ ಗಮನಕ್ಕೆ ಬಂತು ಅಂತ? ಯಾಕೆ ಗೊತ್ತಾ? ಬಹಳ ಇಂಪಾರ್ಟೆಂಟ್. ಕವಿತಾ. ಏಜ್ ಕಡಿಮೆ ಆಗ್ಬಿಟ್ಟಿದೆ ಗುರುಜಿ. ಏಜ್ ಕಡಿಮೆ ಆಗಿದೆ. ವಂಡರ್ಫುಲ್. ಪ್ರಿಯಕಾರಿಣಿ. ಅಷ್ಟು ಪಾಸಿಟಿವ್ ಆಗಿದ್ದೀವಿ. ಓಕೆ, ಓಕೆ, ನೈಸ್. ನಮಸ್ತೆ ಪ್ರಿಯಕಾರಿಣಿ. ನಾವು ಯೋಚನೆ ಮಾಡೋ ದೃಷ್ಟಿಕೋನ ಬದಲಾಗಿದೆ. ಎಲ್ಲವನ್ನ ಗಾಯತ್ರಿ ವೈಎಸ್. ಆತ್ಮವಿಶ್ವಾಸ
ಶುರುವಾಗ್ತಾ ಇದೆ. ಓಕೆ, ವೆರಿ ಗುಡ್. ಆಮೇಲೆ ಸುಮಾ ಭಗವಾನ್. ಒಂದು ಇದು ಸಾತ್ವಿಕ ಆಹಾರವನ್ನ ತಗೊಳ್ಳೋದ್ರ ಬಗ್ಗೆ ಅದನ್ನ ತುಂಬಾ ಇಷ್ಟ ಆಯ್ತು. ಓಕೆ, ಮತ್ತೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ, ಒಂಥರ ಮೆಂಟಲ್ ರಿಲೀಫ್ ತರ. ತುಂಬಾ ಯೋಚನೆಗಳು ಮಾಡ್ತಾ ಇದ್ದೆ, ಅದ್ರಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಆತ್ಮವಿಶ್ವಾಸ ಜಾಸ್ತಿ ಬಂದಿದೆ, ನಾನು ಮಾತಾಡ್ಬೋದು ಬೇರೆಯವ್ರ ಜೊತೆ ಅನ್ನೋದು ಆತ್ಮವಿಶ್ವಾಸ ಬಂದಿದೆ ಗುರುಜಿ. ವೆರಿ ಗುಡ್, ಥ್ಯಾಂಕ್ ಯು. ಸೊ ಲಕ್ಷ್ಮಿ ಮಾತಾಡ್ಬೇಕಾ? ಗುರುಜಿ, ಹಾ, ನನ್ ಹೇಳಿ. ಕೋಪ ಸ್ವಲ್ಪ ಕಡಿಮೆ ಆಗಿದೆ. ಹ್ಮ್, ನಾವ್ ಯಾವ ತರ ಯೋಚನೆ ಮಾಡ್ಬೇಕು ಅನ್ನೋದು ಅದೊಂದು ತಿಳ್ಕೊಂಡಿದ್ದೀನಿ ಗುರುಜಿ. ಓಕೆ, ನೆಗೆಟಿವ್ ಆಗಿ ಒಂದ್ ಸ್ವಲ್ಪ ಅನ್ಕಳಿವೆ, ಇವಾಗ ಅದೆಲ್ಲ ಕಡಿಮೆ ಆಗಿ ಪಾಸಿಟಿವ್ನೆಸ್ ಆಗಿ ಅನ್ಕತಾ ಇದೀನಿ ಎಲ್ಲಾನು. ಓಕೆ, ವಂಡರ್ಫುಲ್, ನೈಸ್, ಒಂದ್ ಥ್ಯಾಂಕ್ ಯು. 50% ಅಷ್ಟು ನನಗೆ ಬದಲಾಗಿದ್ದೀನಿ ಅನಿಸ್ತದೆ ಗುರುಜಿ. ಓಕೆ, ವಂಡರ್ಫುಲ್. ವೀಣಾ ಹೆಗ್ಡೆ. ಮನಸ್ ಮಾಡಿದ್ರೆ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಬಹುದು ಅಂತ ಅನಿಸ್ತಾ ಇದೆ. ನಾನೇ ತುಂಬಾ ಚೇಂಜ್ ಸರಿ ಅಂತ ನನಗೆ ಅನಿಸ್ತು. ವೆರಿ ಗುಡ್. ಆಂಜನೇಯ. ಜಯ ಗುರುದೇವ್. ಜೈ ಗುರುದೇವ್. ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಮಾಡ್ಕೊಳ್ಳಿ ಇನ್ನೊಮ್ಮೆ. ಆಂಜನೇಯ. ಗುರುಗಳೇ, ಹೇಳ್ಬೇಕು ಅಂದ್ರೆ ನಾನು ಈ ಕ್ಲಾಸ್ಗೆ ಸೇರಿದ ಮೇಲೆ ಹ್ಮ್, ಅಭೂತಪೂರ್ವವಾದ ಬದಲಾವಣೆ ಕಂಡಿದ್ದೀನಿ ನನ್ನಲ್ಲಿ. ಹ್ಮ್. ನಾನ್ ವೆಜ್ ತಿಂತಾ ಇದ್ದೆ, ನಾನ್ ವೆಜ್ ಕಂಡ್ರೆ ನನಗಾಗಲ್ಲ ಓಹೋ. ಹ್ಮ್, ಅಷ್ಟು. ಆಮೇಲೆ ಮೊದ್ಲು ನಿದ್ದೆ ಬರ್ತಾ ಇರ್ಲಿಲ್ಲ ನನಗೆ. ರಾತ್ರಿಯಲ್ಲಿ ಯಾವುದೇ ಟೈಮಲ್ಲಿ ಯಾರೇ ಬಂದು ಮನೆ ಹಿಂದೆ ಕೂದೂನು ಯಾರು ಅಂತ ಕೇಳೋವಂತ ಪರಿಸ್ಥಿತಿ ನನಗೆ ಇರ್ತಾ ಇತ್ತು, ನಿದ್ದೆ ಬರ್ತಾ ಹ್ಮ್, ಇಲ್ಲ. ಹ್ಮ್. ಇವಾಗ ಸಂಪೂರ್ಣವಾಗಿ 100ರಷ್ಟು ನಿದ್ದೆ ಹೋಗ್ತಾ ಇದ್ದೀನಿ. ಗ್ರೇಟ್. ಆಮೇಲೆ ಹ್ಮ್, ನನಗೆ ತುಂಬಾ ಬಾಡಿ ಪೈನ್ ಇತ್ತು, ಆರೋಗ್ಯದಲ್ಲಿ ತುಂಬಾನೇ ವ್ಯತಿರಿಕ್ತ ಇತ್ತು, ಅದೆಲ್ಲ ಸರಿ ಹೋಗಿದೆ. ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನನಗೆ 100% ಫುಲ್ಫಿಲ್ ಆಗ್ತೀನಿ ಅನ್ನೋದು ನನಗೆ 100%ಗೆ 100% ನನಗೆ ನಂಬಿಕೆ ಇದೆ ಗುರುಗಳೇ. ವಂಡರ್ಫುಲ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮೋರ್ ಪವರ್ ಟು ಆಲ್ ಆಫ್ ಯು. ನಿಮ್ಮ ಪವರ್ ಎಲ್ಲ ತುಂಬಾ ಜಾಸ್ತಿ ಆಗ್ಲಿ. ನೆಕ್ಸ್ಟ್ ಕ್ವಶನ್ ಏನ್ ಗೊತ್ತಾ? ಇವಾಗ ನೀವು ಇಲ್ಲಿ ಬಂದ್ಮೇಲೆ ಏನು ಕಲಿತಿರೋ, ಏನ್ ಆಯ್ತು ಅನ್ನೋದು ಬಿಡಿ. ನಿಮ್ಗೆ ನಿದ್ದೆ ಬಂದಿರ್ಬೋದು, ಸ್ವಲ್ಪ ಆತ್ಮವಿಶ್ವಾಸ ಬಂದಿರ್ಬೋದು, ಆರೋಗ್ಯ ಚೆನ್ನಾಗಿರ್ಬೋದು, ಕವಿತಾ ಅವ್ರು ಹೇಳಿದಾಗೆ ಏಜ್ ಕಮ್ಮಿ ಆಗಿರ್ಬೋದು, ಏನೆಲ್ಲ ಆಗಿರ್ಬಹುದು, ಅದು ಬಿಡಿ. ಆದ್ರೆ ಏನು ಕಲ್ತ್ರಿ ಅಂತ ಕೇಳಿದಾಗ ಏನ್ ಉತ್ತರ ಬರುತ್ತಲ್ಲ ನಿಮ್ಮ ಒಳಗಡೆಯಿಂದ, ಪಾಸಿಟಿವ್ ಥಾಟ್ಸು, ನಮ್ಮನ್ನ ನಾವು ಬೇಕಾದ್ರೆ ಬದಲು ಮಾಡ್ಕೊಳ್ಬಹುದು. ಈ ತರದ್ದೆಲ್ಲ ನಿಮಗೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಗೊತ್ತಿಲ್ಲದೆ ಇರುವ ವಿಷಯ ಅಲ್ಲ. ಅಂದ್ರೆ ಇಲ್ಲಿ ಏನ್ ಕಲ್ತ್ರಿ ಅದೆಲ್ಲ ನಿಮ್ಗೆ ಮೊದಲು ಕೂಡ ಗೊತ್ತಿತ್ತು. ಎಷ್ಟ್ ಜನ ಒಪ್ಕೊಂತೀರಿ? ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಇಲ್ಲಿ ಏನ್ ಕಲ್ತ್ರಿ ಅದು ನಿಮ್ಗೆ ಮೊದಲು ಕೂಡ ಗೊತ್ತಿತ್ತು ಅಂತ. ಎಸ್, ನಿಮ್ಗೆ ಇದು ಗೊತ್ತಿದ್ರಿಂದನೇ ನೀವು ಫೇಸ್ಬುಕ್ ಅಲ್ಲಿ ಆ ತರಹ ಯೋಚನೆಗಳನ್ನ ನೋಡಿದಾಗ ಇಲ್ಲಿ ಬರ್ಲಿಕ್ಕೆ ನಿಮ್ಗೆ ಸಾಧ್ಯ ಆಯ್ತು ಅನ್ನಿಸ್ತು ನಿಮ್ಗೆ ಅಲ್ವಾ? ಅಲ್ಲೇನೋ ಒಂದ್ ಸ್ವಲ್ಪ ಪಾಸಿಟಿವ್ ಯೋಚನೆ ಮಾಡಿದ್ರೆ, ಮನಸ್ಸಿಗೆ ಆತಂಕ ಕಮ್ಮಿ ಆದ್ರೆ ಒಳ್ಳೇದಾಗುತ್ತೆ ಅಂತ ಫೇಸ್ಬುಕ್ ಅಲ್ಲಿ 1 ನಿಮಿಷ ಹೇಳಿದ್ದನ್ನ ಕೇಳಿ ನಿಮ್ಗೆ ಬರೋಣ ಅಂತ ಅನ್ನಿಸ್ತು. ಯಾಕೆ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿತ್ತು ಪ್ರಾಬ್ಲಮ್ ಏನು, ಸೊಲ್ಯೂಷನ್ ಏನು ಅಂತ ಹೇಳಿ ಅಲ್ವಾ? ಲೈಫಲ್ಲಿ ಪ್ರಾಬ್ಲಮ್ ನಮ್ಗೆ ಗೊತ್ತಿರುತ್ತೆ, ಸೊಲ್ಯೂಷನ್ ನಮ್ಗೆ ಗೊತ್ತಿರುತ್ತೆ. ಆದ್ರಿಂದ ಪ್ರಾಬ್ಲಮ್ ಅನ್ನ ಬೇರೆ ಯಾರೋ ತೋರಿಸ್ಬೇಕಾಗಿಲ್ಲ, ಸೊಲ್ಯೂಷನ್ ನಾ ಬೇರೆ ಯಾರೋ ಕೊಡ್ಬೇಕಾಗಿಲ್ಲ. ಹಾಗಾದ್ರೆ ಇಲ್ಲಿ ಬಂದ ಮೇಲೆ ನಿಮ್ಗೆ ಆಗಿದ್ದೇನು ಅಂತಂದ್ರೆ, ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಮುಖ್ಯವಾಗಿ ಆಗಿದ್ದೇನಂದ್ರೆ, ಜಸ್ಟ್ ನೀವು ಒಂದು ಎನರ್ಜಿಗೆ ಕನೆಕ್ಟ್ ಆದ್ರಿ, ಒಂದು ಶಕ್ತಿಯ ಕೇಂದ್ರಕ್ಕೆ ಕನೆಕ್ಟ್ ಆದ್ರಿ. ನಾವು ಎಲ್ಲೆಲ್ಲೋ ಇರಬಹುದು, ಆದ್ರೆ ಪ್ರತಿ ದಿವಸ ಇಲ್ಲಿ ಕುತ್ಕೊಂಡೆ ಈಗ ನಿಮ್ಗೆ ಅನ್ನಿಸ್ತಿತ್ತು 6:30 ಎಷ್ಟೊತ್ತಿಗೆ ಆಗುತ್ತೆ ಅಂತ. ಕೆಲವರಿಗಾದ್ರೂ ಹಾಗೆ ಅನ್ನಿಸ್ತಾ ಇರುತ್ತೆ, ಕ್ಲಾಸ್ ಶುರು ಆದ್ಮೇಲೆ 6:30 ಎಷ್ಟೊತ್ತಿಗೆ ಆಗುತ್ತೆ ಅಂತ ಅನ್ಕೊಳ್ಳೋ ತರ ಆಗ್ತಿರುತ್ತೆ. ಅದು ಯಾಕೆ ಅಂದ್ರೆ ಅದೊಂದು ಇಲ್ಲೊಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ನಾವೆಲ್ಲರೂ ಒಟ್ಟಿಗೆ ಇದ್ದು ಒಂದು ವಿಷಯದ ಬಗ್ಗೆ ಇಷ್ಟೆಲ್ಲ ಜನ ಸೇರಿ ಚಿಂತನೆ ಮಾಡಿದಾಗ ಒಂದು ಎನರ್ಜಿ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಸ್ಥೂಲ ಶರೀರದ ಹಿಂದೆ, ಪ್ರತಿಯೊಂದು ಸ್ಥೂಲ ಶರೀರದ ಹಿಂದೆ ಅಭೌತಿಕವಾದ ಶಕ್ತಿ ಶರೀರ ಇರುತ್ತೆ ಅಲ್ವಾ? ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಈ ಶಕ್ತಿ ಶರೀರ ಇದೆಯಲ್ಲ, ಇದು ಒಂದು ವಿಷಯದ ಬಗ್ಗೆ ಫೋಕಸ್ ಆದಾಗ ಸಾಮರಸ್ಯತೆ ಬರುತ್ತೆ. ಅಂದ್ರೆ ನಾವಿಲ್ಲಿ ಒಂದು 20 ಜನ ಕೂತಿದೀವಿ ಅಂದ್ರೆ 20 ಜನರಲ್ಲಿ ಒಂದೇ ತರಹದ ನನ್ನ ತರಹದ ಯೋಚನೆನೇ ನಿಮ್ಮಲ್ಲೆಲ್ಲರೂ ಬರ್ತಾ ಇದ್ದಾಗ ಏನಾಗುತ್ತೆ, ನಮ್ಮಲ್ಲಿ ಒಂದು ಸಾಮರಸ್ಯತೆ ಅಂತ ಬರುತ್ತೆ. ಈ ಸಾಮರಸ್ಯತೆ ಏನ್ ಮಾಡುತ್ತೆ, ನಮ್ಮ ಎನರ್ಜಿಯನ್ನ ಜಾಸ್ತಿ ಮಾಡುತ್ತೆ. ಯಾಕೆಂದ್ರೆ ನಿಮ್ಮ ಎನರ್ಜಿ ನನಗ್ ಬರುತ್ತೆ, ನನ್ನ ಎನರ್ಜಿ ನಿಮ್ಗೆ ಹೋಗುತ್ತೆ, ಪಕ್ಕದವ್ರಿಗೆ ಹೋಗುತ್ತೆ. ಹಾಗಾಗಿ ಒಂದು 50 ದೀಪವನ್ನ ಒಟ್ಟಾಗಿ ಇಟ್ರೆ, ಒಂದು ದೀಪವನ್ನ ಇಟ್ರೆ ಬೆಳಕಾಗೋದಿಲ್ಲ. ಆದ್ರೆ 50 ದೀಪವನ್ನ ಒಟ್ಟಿಗೆ ತೋರಿಸಿದ್ರೆ ದೊಡ್ಡ ಬೆಂಕಿ ತರ ಆಗುತ್ತಲ್ಲ, ಅವಾಗ ಎಷ್ಟೊಂದು ಬೆಳಕು ಬರುತ್ತೆ ಹೊರಗಡೆನಲ್ಲಿ. ಇದು ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ ಎನರ್ಜಿ ಕನೆಕ್ಟ್ ಆಗೋದ್ರಿಂದ. ಅಂದ್ರೆ ಇದು ಆಕ್ಚುಯಲ್ ಆಗಿ
ಅಭೌತಿಕವಾದ ಮಟ್ಟದಲ್ಲಿ ಅಂದ್ರೆ ಭೌತಿಕವಲ್ಲದ ಮಟ್ಟದಲ್ಲಿ ನಾವು ನಿಜವಾಗೂನು ಅಪ್ಗ್ರೇಡ್ ಆಗೋದು. ಆದ್ರಿಂದ ಇದೆಲ್ಲ ರಿಸಲ್ಟ್ ಬರ್ತಾ ಇರೋದು. ಅಂದ್ರೆ ಇಲ್ಲಿ ನಾವು ಕಲ್ತಿದ್ರಿಂದ ಬಂದಿಲ್ಲ. ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿಲ್ಲದೆ ಇದ್ದಿದ್ದ ವಿಷಯಗಳನ್ನ ನೀವು ಮ್ಯಾಕ್ಸಿಮಮ್ ಒಂದು 100ರಲ್ಲಿ ಒಂದು 5-6% ಇರ್ಬೋದು ನೀವು ಕಲ್ತಿದ್ದು, ಗೊತ್ತಿಲ್ಲದೆ ಇದ್ದಿದ್ದು. ಬಾಕಿ ಎಲ್ಲ ನಿಮ್ಗೆ ಗೊತ್ತಿದ್ದಿದ್ದು ವಿಷಯನೇ. ಏನೋ ಸ್ವಲ್ಪ ಆಹಾರದ ಬಗ್ಗೆ ಸ್ವಲ್ಪ ಗೊತ್ತಾಗಿರ್ಬೋದು, ಇನ್ನೇನು ಏನೋ ಸಣ್ಣ ಪುಟ್ಟದ್ದು ಪ್ರಾಣಾಯಾಮ ಕಲ್ತಿರ್ಬೋದು ಸ್ವಲ್ಪ. ಅದು ಬಿಟ್ರೆ ಬಾಕಿದೆಲ್ಲ ನಿಮ್ಗೆ ಗೊತ್ತಿದ್ದಿದ್ದೇ ವಿಷಯಗಳು. ಅದರಿಂದ ನಮ್ಗೆ ವಿಷಯಗಳು ಗೊತ್ತಿರೋದ್ರಿಂದ ಪ್ರಯೋಜನ ಇಲ್ಲ, ಬದಲಿಗೆ ಗೊತ್ತಿದ್ದಿದ್ದ ವಿಷಯವನ್ನ ಲೈಫಲ್ಲಿ ಅಳವಡಿಸಿಕೊಂಡು ಹೋಗೋದ್ರಿಂದ ಪ್ರಯೋಜನ ಇರುವಂತದ್ದು. ಯಾಕೆ ಹೇಳ್ತಿರೋದು ಅಂದ್ರೆ, ಸರ್ವ ಸಮೃದ್ಧಿ ಪರಿವಾರ ಅಂದ್ರೆ ನಿಮಗೆ ಕಲಿಸಿ ಬಿಡುವಂತಹ ಕಾರ್ಯಕ್ರಮ ಅಲ್ಲ. ಇದು 1 ತಿಂಗಳು ಸಾಧನ ಇದೆಯಲ್ಲ, ಇದು ಕಲಿಸಿ ಬಿಡುವಂತಹ ಕಾರ್ಯಕ್ರಮ. ಇನ್ನೊಂದು 4 ದಿವಸ ನನ್ನ ಜೊತೆಗೆ ಇರ್ತೀರಿ ನೀವು. 4 ದಿವಸ ಆಮೇಲೆ ನೀವು ಎಸ್ ನನ್ಗೆ ಸಿಕ್ತು ಅಂತ ಹೇಳಿ ಹೋಗ್ಬೇಕು. ಆಮೇಲೆ ನಾನು ಆಯ್ತು ಇವ್ರದ್ದು ಅಂತ ಸುಮ್ಮನೆ ಇರ್ಬೇಕು. ಹಾಗಾಗತ್ತೆ. ನನಗೂ ನಿಮ್ಗೂ ಕನೆಕ್ಷನ್ಗಳು ಇರೋಕೆ ಆಗೋದಿಲ್ಲ ನೆಕ್ಸ್ಟ್. ಯಾಕೆಂದ್ರೆ 1 ಮಂತ್ ಆಗ್ತಿದ್ದಾಗ ಹಾಗೆ. ಅಂದ್ರೆ ಇನ್ನು 4 ದಿವಸ ಪಾಸಿಟಿವ್ ಮೈಂಡ್ ಸೆಟ್ ಚಾಲೆಂಜ್ ಪ್ರೋಗ್ರಾಮ್ ಇದೆಯಲ್ಲ, ಅದು 4 ಸೆಷನ್ ಆದ್ಮೇಲೆ ಕಂಪ್ಲೀಟ್ ಆಗತ್ತೆ. ಬಟ್ ಸರ್ವ ಸಮೃದ್ಧಿ ಕಾರ್ಯಕ್ರಮದ ಜೊತೆಗೆ ಇದ್ರೆ ನೀವು ಈಗ ಮುಂದಿನ ತಿಂಗಳು ಮತ್ತೆ ಜುಲೈನಲ್ಲಿ ಆರಂಭ ಆಗತ್ತೆ. ಏನ್ ಆರಂಭ ಆಗತ್ತೆ ಅಂದ್ರೆ ಸೇಮ್ ಪ್ರೋಗ್ರಾಮ್ ಆರಂಭ ಆಗತ್ತೆ, ಹೊಸ ವಿಷಯ ಅಲ್ಲ ಅದು. ಆದ್ರೆ ಡೆಫಿನೆಟ್ಲಿ ನೀವು ಮುಂದಿನ ಸಾರಿ ಬಂದಾಗ ನಿಮಗದು ಹೊಸ ವಿಷಯ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ನಾನಿವಾಗ 9 ದಿವಸ 6 ದಿವಸ ಕ್ಲಾಸ್ ಮಾಡ್ತೀನಲ್ಲ, ಎಲ್ಲಾ ಕ್ಲಾಸು ಒಂದೇ ತರ ಎನರ್ಜಿ ಇರೋದಿಲ್ಲ. ನೀವು ನೋಡಿರ್ಬೋದು ಇಷ್ಟು ದಿವಸ 10-11 ಕ್ಲಾಸ್ಗಳಲ್ಲಿ ಎಲ್ಲಾ ಕ್ಲಾಸಲ್ಲೂ ನಾನು ಒಂದೇ ತರ ಎನರ್ಜೆಟಿಕ್ ಆಗಿ ಇರ್ಲಿಲ್ಲ. ಒಂದೊಂದ್ ದಿವಸ ಸ್ವಲ್ಪ ಲೋ ಇರುತ್ತೆ, ಒಂದೊಂದ್ ದಿವಸ ಅಪ್ ಇರುತ್ತೆ. ಯಾಕೆ? ಮನುಷ್ಯ ಅಂದ್ಮೇಲೆ ಹಾಗೆ ಒಂದು ರೋಬೋಟ್ ತರ ಕಂಟಿನ್ಯೂಸ್ ಆಗಿ ಒಂದೇ ತರ ವರ್ಕ್ ಮಾಡಕ್ ಆಗೋದಿಲ್ಲ. ಗಮನಿಸಿರ್ಬೋದು ಇದನ್ನ ನೀವಲ್ವಾ? ಒಂದೊಂದ್ ದಿವಸ ಸ್ವಲ್ಪ ಲೋ ಎನರ್ಜಿ ಅಂತ ಹೇಳಿ. ಅದ್ರಿಂದ ಏನಾಗುತ್ತೆ ಅಂದ್ರೆ, ನೀವು ರೆಗ್ಯುಲರ್ ಪ್ರತಿ ತಿಂಗಳು ಭಾಗವಹಿಸೋದ್ರಿಂದ ಕಳೆದ ತಿಂಗಳು ಯಾವ ವಿಷಯಕ್ಕೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಆ ವಿಷಯಕ್ಕೆ ಮುಂದಿನ ತಿಂಗಳಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಕ್ಕೆ ದಾರಿ ಆಗತ್ತೆ. ಒಂದು. ಎರಡನೇದೇನಪ್ಪಾ ಅಂತಂದ್ರೆ, ಈ ಲೈವ್ ಕ್ಲಾಸುಗಳು ಏನ್ ನಡೆಯುತ್ತಲ್ಲ, ಈ ಲೈವ್ ಕ್ಲಾಸುಗಳಲ್ಲಿ ನೀವು ಆ ಎನರ್ಜಿಗೆ ಕನೆಕ್ಟ್ ಆಗೋದು ಬಹು ಮುಖ್ಯವಾಗಿದ್ದು. ಯಾಕೆಂದ್ರೆ ನೀವು ಎನರ್ಜಿ ಕನೆಕ್ಟ್ ಆದ ತಕ್ಷಣ ಅಲ್ಲಿ ಇನ್ಯಾರೋ ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ತಾರೆ. ಆಮೇಲೆ ಮತ್ತೊಂದು ಅನುಭವ ಹೇಳ್ತಾರೆ, ಇನ್ಯಾವುದೋ ಪ್ರಾಬ್ಲಮ್ ಹೇಳ್ತಾರೆ, ಅದೆಲ್ಲ ಕ್ವಶನ್ಸ್ ಬರುತ್ತೆ. ಅದನ್ನೆಲ್ಲ ಮಾಡಿದಾಗ ನಿಮ್ಮ ಮನಸ್ಸು 1 ಗಂಟೆ 1.5 ಗಂಟೆ ನಿಮ್ಮ ಅಭಿವೃದ್ಧಿಯ ಬಗ್ಗೆ, ನಿಮ್ಮ ಇಂಡಿವಿಜುವಲ್ ಪ್ರಗತಿಯ ಬಗ್ಗೆ ಯೋಚನೆ ಮಾಡುತ್ತೆ. ಇಲ್ಲದೆ ಇದ್ರೆ ಅದೇ 1.5 ಗಂಟೆ ನೀವು ಇನ್ಯಾವುದೋ ಒಂದು ಚಿಂತನೆಯಲ್ಲಿ ಇರ್ತೀರಿ, ಮತ್ಯಾವ್ದ್ರಲ್ಲೋ ಮಗ್ನರಾಗಿರ್ತೀರಿ, ಆ ವಿಷಯ ನಿಮ್ಮ ತಲೆಗೆ ಬರುತ್ತೆ. ಸೊ ಪ್ರತಿ ತಿಂಗಳು ನಡೆಯುವ ಕಾರ್ಯಕ್ರಮಗಳು ಒಂದೇನೆ ಅಂತ ಏನು ಚಿಂತೆ ಮಾಡಬಾರ್ದು. ಬದಲಿಗೆ ಪ್ರತಿ ತಿಂಗಳು ನಡೆಯುವ ಕ್ಲಾಸ್ ಒಂದೇ ಆದ್ರೂ ಕೂಡ ಅದೇನಾಗುತ್ತೆ ಅಂದ್ರೆ, ನಿಮ್ಗೆ ಪ್ರತಿ ಸಾರಿ ಹೊಸ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ದಾರಿ ಆಗತ್ತೆ. ಯಾಕೆಂದ್ರೆ ನೀವು ಯೋಗ ನಿದ್ರೆ ಹಾಗೆ ಜಾಸ್ತಿ ದಿವಸ ಯೋಗ ನಿದ್ರೆ ಮಾಡಿದ ಹಾಗೆ ಜಾಸ್ತಿ ಡೀಪ್ ಆಗಿ ಎಕ್ಸ್ಪೀರಿಯನ್ಸ್ ಆಗತ್ತೆ. ಸೊ ಅದೇ ತರ ಯಾವಾಗ ನೀವು ಹೆಚ್ಚು ದಿವಸ ಈ ಸಂಘದ ಜೊತೆಗೆ ಬೆಳಿತೀರಿ, ನಿಮ್ ಸಾಧನೆ ಹೆಚ್ಚು ಡೀಪ್ ಆಗಿ ಹೋಗೋದಕ್ಕೆ ದಾರಿ ಆಗುತ್ತೆ. ಆದ್ರಿಂದ ಇದನ್ನ ಡಿಸ್ಕನೆಕ್ಟ್ ಮಾಡ್ಕೊಳ್ಳದೆ ಇರೋದು ತುಂಬಾ ಒಳ್ಳೇದು. ಸರ್ವ ಸಮೃದ್ಧಿ ಪರಿವಾರ ಅಂದ್ರೆ ಯಾವ ತರ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಫಸ್ಟ್ ಹೇಳ್ತೀನಿ ನಾನು, ಆಯ್ತಾ? ಸೊ ಇದು ನಿಮ್ಗೆ 2029ನೇ ಇಸವಿಯವರೆಗೆ ಮೆಂಬರ್ಶಿಪ್ ಇರುತ್ತೆ. ಅಂದ್ರೆ ನೀವು ಒಂದ್ಸಾರಿ ಮಾತ್ರ ಇದು ಮೆಂಬರ್ಶಿಪ್ ತಗೊಳ್ಳೋದು. ಇವಾಗ ನಿಮ್ಗೆ ಆಕ್ಚುಲಿ 4000 ಇದು ಆಫರ್ ಇರೋದು. ನೀವು ಆಲ್ರೆಡಿ 1000 ಪೇಮೆಂಟ್ ಮಾಡಿರೋದ್ರಿಂದ ನಿಮ್ಗೆ 3000 ಇರುತ್ತೆ. ಬಟ್ ಈ 3000ಗೆ ನಿಮ್ಗೆ ಸಿಗೋ ಫೆಸಿಲಿಟೀಸ್ ಏನು ಅಂತ ಒಂದ್ಸಾರಿ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲನೇದಾಗಿ ಇದೆಲ್ಲ ಫೆಸಿಲಿಟೀಸ್ ನಿಮ್ಗೆ 2029ನೇ ಇಸವಿವರೆಗೆ ಸಿಗುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ತಿಂಗಳಲ್ಲಿ ಒಂದು ವಾರಕ್ಕೊಂದು ಸಾಮೂಹಿಕ ಧ್ಯಾನ ಇರುತ್ತೆ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸಾಧಕರ ಜೊತೆಗೆ ಕಾಯಂ ಆಗಿ ನಿರಂತರ ಸಂಪರ್ಕದಲ್ಲಿ ಇರ್ತೀರಿ ನೀವು. ಬೇರೆ ಗ್ರೂಪ್ ಇದೆ ಸರ್ವ ಸಮೃದ್ಧಿ ಪರಿವಾರದಲ್ಲಿ, ಅಲ್ಲಿ 1000 ಜನಕ್ಕಿಂತ ಜಾಸ್ತಿ ಇದೀವಿ. ಸೊ ಅವ್ರ ಜೊತೆಗೆ ನೀವು ಸೇರ್ಪಡೆ ಆಗ್ತೀರಿ. ಆಮೇಲೆ ಗುಂಪು ಬೆಳೆದ ಹಾಗೆ, ಈಗ ನಾವು ಇದನ್ನು ಶುರು ಮಾಡುವಾಗ ಜಸ್ಟ್ ಒಂದು 25 ಜನರಿಂದ ಶುರು ಮಾಡಿದ್ವಿ, ಇವಾಗ 1000+ ಆಗಿದ್ದೀವಿ. ಗುಂಪು ಬೆಳೆದ ಹಾಗೆ ನಿಮಗೆ ಬೆಳವಣಿಗೆ ಆಗತ್ತೆ. ಇನ್ಸ್ಪಿರೇಷನ್ ಕಂಟಿನ್ಯೂಸ್ ಆಗಿರುತ್ತೆ, ಸ್ಫೂರ್ತಿ ಬಿದ್ದೋಗೋದಿಲ್ಲ. ದಿನದಿಂದ ದಿನಕ್ಕೆ ಹೆಚ್ಚು ಆರೋಗ್ಯವಂತರಾಗ್ತೀರಿ. ಆಮೇಲೆ ಈ ಕೋರ್ಸ್ ಹೇಗೂ ನಿಮ್ಗೆ ಗೊತ್ತಿದೆ, ಯೋಗ ನಿದ್ರಾ 9 ದಿವಸದ ಸಾಧನ. ಇದು ನಿಮ್ಗೆ ನೀವು ಸರ್ವ ಸಮೃದ್ಧಿಗೆ ಅಪ್ಗ್ರೇಡ್ ಆಗದೆ ಇದ್ರೂ ಕಾಯಂ ಆಗಿ ಸಿಗುತ್ತೆ. ಇದು ಒಂದು ಕೋರ್ಸ್ ಕಾಯಂ ಆಗಿ ಸಿಗುತ್ತೆ. ಸೊ ಈ ಯೋಗ ನಿದ್ರೆಯ ಪ್ರಯೋಜನ
ಇದು ನೋಡಿ, ಇದನ್ನ ನೀವು ಅವತ್ತು ನೋಡಿದ್ರಿ ವೆಬಿನಾರ್ ನಲ್ಲಿ. ಇನ್ನೊಂದ್ಸಾರಿ ಇವ್ರ ಮಾತಲ್ಲಿ ಕೇಳಿ. ಆಕ್ಚುಲಿ ನನ್ಗೆ ಮೇನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿತ್ತು. ಅವಾಗ BP ಶುಗರ್ ಎಲ್ಲ ಚೆಕ್ ಮಾಡಿದ್ರೆ BPನೂ 160 ಆಕ್ಚುಲಿ ನನ್ಗೆ ಮೇನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿತ್ತು. ಅವಾಗ BP ಶುಗರ್ ಎಲ್ಲ ಚೆಕ್ ಮಾಡಿದ್ರೆ BPನೂ 160/100 ತೋರಿಸಿತ್ತು. ಆಮೇಲೆ ಶುಗರ್ 335 ವರ್ಗೂ ಹೋಗಿತ್ತು. ಆಡಿಯೋ ಸ್ಲೋ ಇದೆ. ಓಕೆ ಗುರುಜಿ. ಸೊ ಆಮೇಲೆ ನನ್ಗೆ ಲೆಫ್ಟ್ ಸೈಡ್ ಬೆನ್ನು ಕತ್ತು ನೋವೆಲ್ಲ ಬರ್ತಾ ಇತ್ತು. ನಾನ್ ಡೈಲಿ 8-9 ಗಂಟೆ ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ಬರ್ತಾ ಇತ್ತು. ಸೊ ಆ ಬೆನ್ನು ನೋವಿಗೆ ಟೆನ್ಷನ್ ತಗೊಂಡು ಈ BP ಶುಗರ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು. ಅದು ಹಂಗೆ ಅದು ಏನೋ ನೆಗೆಟಿವ್ ಥಾಟ್ಸ್, ಯಾಕೆ ಹಿಂಗ್ ಆಗ್ತಾ ಇದೆ ಅದು ಇದು ಅಂತ ಎಲ್ಲ ಥಿಂಕ್ ಮಾಡಕ್ಕೆ 108 ಯೋಚನೆ ಬರ್ತಾ ಇತ್ತು. ಸೊ ನಾನ್ ನಿಮ್ ಫ್ರೀ ಕ್ಲಾಸಸ್ ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೂ ನೋಡಿ 3 ಸಲ ಅಟೆಂಡ್ ಆದೆ ಗುರುಜಿ. 3ನೇ ಸಲ ನನ್ಗೆ ಏನೋ ಜಾಯಿನ್ ಆಗ್ಬೇಕು, ಏನಿದೆ ನೋಡ್ಬೇಕು, ಇಷ್ಟೆಲ್ಲ ಹೇಳ್ತಾ ಇದಾರಲ್ಲ ಅಂತ ಕುತೂಹಲದಿಂದ ನಾನು ಜಾಯಿನ್ ಆದೆ. ಬಟ್ ಇದರಿಂದ ನನ್ಗೆ ತುಂಬಾನೇ ಹೆಲ್ಪ್ ಆಗಿದೆ ಗುರುಜಿ. ನಾನು 1 ವಾರದಲ್ಲೇ BP ಎಲ್ಲ ನಂಗೆ ನಾರ್ಮಲ್ ಬಂದ್ಬಿಡ್ತು. 1 ವಾರದಲ್ಲೇ ಯೋಗ ನಿದ್ರೆ ಮಾಡೋದ್ರಿಂದ 1 ವಾರದಲ್ಲೇ ನಾನು ನೆಕ್ಸ್ಟ್ ಮಂತ್ ವೀಕ್ಲಿ ಹೋಗ್ತಾ ಇದ್ದೆ ಚೆಕಪ್ಗೆ. 1 ವಾರದಲ್ಲೇ BP ಮಾತ್ರೆ ಎಲ್ಲ ಸ್ಟಾಪ್ ಮಾಡಿದ್ರು. ಇವಾಗ ನಾನು BP ಮಾತ್ರೆ ತಗೊಂತಾ ಇಲ್ಲ, 3 ಮಂತ್ಸ್ ಆಯ್ತು. ಆಮೇಲೆ ಫಸ್ಟ್ ಗೆ ನಾನು ಸಂಕಲ್ಪ ಶಕ್ತಿ ಕ್ಲಾಸ್ ನ ಅಟೆಂಡ್ ಮಾಡಿದೆ. ಆಮೇಲೆ ಪೀಸ್ ಆಫ್ ಮೈಂಡ್ ಚಾಲೆಂಜ್ ಅಟೆಂಡ್ ಮಾಡಿದೆ. ಸೊ ನೆಕ್ಸ್ಟ್ ನಾನು ಅದು ಅಮೃತ ಭೋಜನ ಪ್ರಾಣಾಯಾಮ ಎಲ್ಲ ರೆಗ್ಯುಲರ್ ಆಗಿ ಸ್ಟಾರ್ಟ್ ಮಾಡಿದ್ಮೇಲೆ ಶುಗರು 15 ಡೇಸ್ಗೊಮ್ಮೆ ಚೆಕ್ ಮಾಡ್ಸಕ್ ಹೋಗ್ತಾ ಇದ್ದೆ. ಎವ್ರಿ 15 ಡೇಸ್ಗೆ ಅದು ಡಿಕ್ರೀಸ್ ಆಗ್ತಾನೆ ಬಂತು ಗುರುಜಿ, ಮತ್ತೆ ವಾಪಸ್ ಅದು ಇನ್ಕ್ರೀಸ್ ಆಗೇ ಇಲ್ಲ. ಇವಾಗ ಲಾಸ್ಟ್ 15 ಡೇಸ್ ಬ್ಯಾಕ್ ನಾನು ಚೆಕ್ ಮಾಡಿಸಿದಾಗ 125 ಬಂದಿದೆ. ಸೊ ಶುಗರ್ ಟ್ಯಾಬ್ಲೆಟ್ಸ್ ಸ್ಟಾಪ್ ಮಾಡ್ಬಿಟ್ರು ಡಾಕ್ಟರ್. ವಂಡರ್ಫುಲ್. ತುಂಬಾ ಇಂಪಾರ್ಟೆಂಟ್. ಇವರು ಜಯಶ್ರೀ ಸುರೇಬಾನ ಅವರು ಯಾವಾಗ ಕ್ಲಾಸಿಗೆ ಸೇರ್ಕೊಂಡ್ರಲ್ಲ, ಜಸ್ಟ್ ಒಂದ್ ಸ್ವಲ್ಪ ದಿವಸದಲ್ಲಿ 1 ವಾರದಲ್ಲಿ BP ನಾರ್ಮಲಿಗೆ ಬಂದ್ಬಿಡ್ತು. ಆದ್ರೆ ಶುಗರ್ ನಾರ್ಮಲಿಗೆ ಬರೋದಕ್ಕೆ ಮತ್ತೆ 2 ತಿಂಗಳು 2.5 ತಿಂಗಳು ಟೈಮ್ ತಗೊಂಡ ಮೇಲೆ ಆಯ್ತು. ಅವ್ರೇನಾದ್ರೂ ಸಾಧನೆಯಲ್ಲಿ ಮುಂದುವರೆಯದೇ ಇದ್ದಿದ್ರೆ, ಅಥವಾ ನನ್ನ ಪಾಡಿಗೆ ನಾನು ಸಾಧನೆ ಮಾಡ್ಕೊಂತೀನಿ ಅಂತ ಇದ್ದಿದ್ರೆ ಅವ್ರ ಶುಗರ್ ಮತ್ತೆ ಹಾಗೇನೆ ಕಂಟಿನ್ಯೂ ಆಗಿರೋದು, BPನೂ ವಾಪಸ್ ಬಂದಿರೋದು. ಆಮೇಲೆ ಅವರು ನೆಕ್ಸ್ಟ್ ಮತ್ತೆ ಹೈಯರ್ ಅಡ್ವಾನ್ಸ್ ಸಾಧನೆಗಳು ಕೂಡ ಮಾಡ್ಕೊಂಡ್ರು. AMCಗೆಲ್ಲ ಬಂದಿದ್ರು. ಇವಾಗ 33 ಇಯರ್ ಅವರಿಗೆ. ಇವಾಗ ಇಷ್ಟೊತ್ತಿಗೆನೆ BP ಡಯಾಬಿಟಿಸ್ ಎಲ್ಲ ಬಂದ್ಬಿಟ್ಟು ಸಫರ್ ಆಗ್ತಾ ಇದ್ರು. ಇವತ್ತು ಅವರು ಹೆಲ್ತಿ ಆಗಿರೋದಕ್ಕೆ ಕಾರಣ ಏನಂದ್ರೆ ಜೊತೆಗಿರೋದಕ್ಕೆ, ಟೀಮ್ ಜೊತೆಗಿರೋದಕ್ಕೆ ಸಾಧ್ಯವಾಗಿದೆ. ಸೊ ಇದು ಟೀಮ್ ಇಲ್ಲದೆ ಇದ್ರೆ ಒಂದ್ 15-20 ದಿವಸ ಮಾಡಿದ್ಮೇಲೆ ಬಿಟ್ಬಿಡ್ತೀವಿ, ಇಲ್ಲ ಮಾಡ್ತಾ ಇದ್ರು ಏನಾಗುತ್ತೆ ಅಂದ್ರೆ ನಮ್ಗೆ ಅದೇ ರಿಸಲ್ಟ್ ಬರೋದಿಲ್ಲ. ಇಲ್ಲಿ ಟೀಮ್ ಎನರ್ಜಿ ಜೊತೆಗೆ ಸೇರ್ಕೊಂಡು ಅಭ್ಯಾಸ ಮಾಡ್ತೀವಲ್ಲ, ಆ ರಿಸಲ್ಟ್ ಬರೋದಿಲ್ಲ. ಸೊ ಇದ್ರ ಜೊತೆಗೆ 9 ದಿವಸದ ಮನಃಶಾಂತಿ ಸಾಧನ ನಿಮ್ಗೆ ಗೊತ್ತಿದೆ. ಈ ರೆಕಾರ್ಡಿಂಗ್ಸ್ ಇರುತ್ತಲ್ಲ, ಇದು ನಿಮ್ಗೆ ಸರ್ವ ಸಮೃದ್ಧಿ ಸದಸ್ಯರಿಗೆ ಕಂಟಿನ್ಯೂಯಸ್ ಸಿಗತ್ತೆ. ಅಂದ್ರೆ ಇದು 24 ತಾಸಲ್ಲ, ಯಾವಾಗ್ಲೂ ಸಿಗ್ತಾ ಇರುತ್ತೆ ನಿಮ್ಗೆ. ಮತ್ತೆ ಕಳೆದ ತಿಂಗಳದ್ದು ನೋಡ್ಬೇಕು ಅಂದ್ರೂ ಸಿಗುತ್ತೆ, ಅದಕ್ಕೂ ಹಿಂದಿನ ತಿಂಗಳದ್ದು ನೋಡ್ಬೇಕಂದ್ರೂ ಸಿಗುತ್ತೆ. ಸುಮಾರು 4-5 ತಿಂಗಳದ್ದು ಇಲ್ಲ 2-3 ತಿಂಗಳದ್ದಂತೂ ಅಪ್ಡೇಟ್ ಇರುತ್ತೆ. ಆಮೇಲೆ ತುಂಬಾ ಓಲ್ಡರ್ಸ್ ವರ್ಷನ್ಸ್ ಡಿಲೀಟ್ ಆಗ್ತಾ ಇರುತ್ತೆ. ಅಂದ್ರೆ ನೀವು ಪ್ರತಿ ದಿವಸ ಲೈವ್ ಆಗಿ ಭಾಗವಹಿಸಕ್ ಆಗದೆ ಇದ್ರೆ ಯಾವಾಗ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ನಿಮ್ಮ ಇವತ್ತೇನ್ ಕ್ಲಾಸ್ ಇತ್ತು ಅಂತ ಸ್ವಲ್ಪ ಸ್ಕಿಪ್ ಮಾಡಿ ನೋಡ್ಬಹುದು. ಆ ತರದ ಅವಕಾಶ ಅಂದ್ರೆ ರೆಕಾರ್ಡಿಂಗ್ಸ್ ಸಿಗುತ್ತೆ. ಇವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳಿ. ನನಗೆ ಮೇಜರ್ ಆಗಿ ಗುರುಜಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬಾ ಇತ್ತು. ಒಬ್ಬರ ಜೊತೆ ಮಾತಾಡೋದು, ಕನೆಕ್ಟ್ ಆಗೋದು ತುಂಬಾ ಪ್ರಾಬ್ಲಮ್ ಇತ್ತು. ಅದು 100% ಸಾಲ್ವ್ ಆಗಿದೆ. ಓಕೆ, ವೆರಿ ಗುಡ್. ಹೆಲ್ತಿ ಆಗಿ ತುಂಬಾ ಇಂಪ್ರೂವ್ ಆಗಿದೆ. ನಂದು ಈ ಲೆಫ್ಟ್ ಶೋಲ್ಡರ್ ಕ್ರಾಂಪ್ಸ್ ಬಂದಿತ್ತು. ಎಕ್ಸ್ರೇ ಎಲ್ಲ ಮಾಡಿಸಿದ್ದು. ಸೊ ಅದು ಕಂಪ್ಲೀಟ್ ಕ್ಲಿಯರ್ ಆಗಿದೆ ಈಗ, ನೋ ಪ್ರಾಬ್ಲಮ್. ಓಕೆ, ವೆರಿ ಗುಡ್, ವಂಡರ್ಫುಲ್. ಮತ್ತೆ ಲೆಫ್ಟ್ ಹೈ ಬಂದು ನನಗೆ ಹೊರ ಬಂದಿತ್ತು. ಅದು 1-3 ತಿಂಗಳು ಬಿಟ್ಟು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಇವಾಗ ನಾರ್ಮಲ್ ಆಗಿದೆ. ಕಣ್ಣು ಕ್ಲಿಯರ್ ಆಗಿ ಕಾಣಿಸುತ್ತೆ ನನಗೆ. ಅದೊಂದು. ಮತ್ತೆ ಪ್ರೋಸ್ಟೇಟ್ ಎನ್ಲಾರ್ಜ್ ಆಗಿತ್ತು ಗುರುಜಿ, ಅದು 50% ನಾರ್ಮಲ್ ಆಗಿದೆ ಈಗ. ಓಕೆ, ವೆರಿ ಗುಡ್. ವೆರಿಕೋಸ್ ವೇನ್ಸ್ ಇತ್ತು, ಅದು ಕಂಪ್ಲೀಟ್ ನಿಲ್ಲಾಗ್ಬಿಟ್ಟಿದೆ ಬಿಡಿ. ಸೊ ಇದು ಅಷ್ಟೇ, ಇವರಿಗೆ 1 ತಿಂಗಳು ಸಾಧನೆ ಮಾಡ್ತಾ ಇದ್ದ ಹಾಗೇನೆ ಬಂದ್ಬಿಟ್ಟ ರಿಸಲ್ಟ್ ಅಲ್ಲ, ನಿಧಾನಕ್ಕೆ ಶುರುವಾಯ್ತು, ಮುಂದುವರ್ಸ್ಕೊಂಡು ಹೋದ್ರು. ಇದು ಆಕ್ಚುಲಿ ಸುಮಾರು ಒಂದು 5-6 ತಿಂಗಳು ಸಾಧನೆಯಲ್ಲಿ ಇದ್ದ ನಂತರ ಮಾಡಿರುವಂತಹ ಒಂದು ಶೇರಿಂಗ್ ಅದು. ಸೊ ಅಂದ್ರೆ ಸಾಧನೆಯನ್ನ ಕಂಟಿನ್ಯೂ ಮಾಡೋದ್ರಿಂದ ರೆಗ್ಯುಲರ್ ಆಗಿ ನಿಮ್ಗೆ ಹೆಚ್ಚು ಬೆನಿಫಿಟ್ ಆಗ್ತಾ ಹೋಗುತ್ತೆ ಅಂತ. ಸಂಕಲ್ಪ ಶಕ್ತಿ ಕಾರ್ಯಕ್ರಮದ್ದು ನಿಮ್ಗೆ ಗೊತ್ತಿದೆ. ಕ್ಲಾಸಿಗೆ ಸೇರಿದ್ರಿಂದ ನಾನು ಪಾಸಿಟಿವ್ ಮೈಂಡ್ ಬಹಳ
lakhs ಅಷ್ಟು ಸಂಪಾದನೆ ಆಯ್ತು ಅವರಿಗೆ. ಅಂದ್ರೆ 2 ವರ್ಷದಿಂದ ಆ ತರ ಆಗಿರ್ಲಿಲ್ಲ. ಸಂಕಲ್ಪ ಶಕ್ತಿ ಪ್ರೋಗ್ರಾಮ್ ಅಲ್ಲಿ ಅಟೆಂಡ್ ಮಾಡಿ 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 ಅವರಿಗೆ ಆ ಮೈಂಡ್ ಪವರ್ ಜಾಸ್ತಿ ಆಗ್ತಿದ್ದ ಹಾಗೆ ಅದರದ್ದು ಪ್ರಭಾವ ಹೊರಗಡೆಗೆ ಬರೋದಕ್ಕೆ ಶುರುವಾಗುತ್ತೆ. ಆಮೇಲೆ ಸರ್ವ ಸಮೃದ್ಧಿ ಸದಸ್ಯರಿಗೆ ಈ ಬೇಸಿಕ್ ಪ್ರೋಗ್ರಾಮ್ ಆದ ನಂತರ ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಅಂದ್ರೆ ನಿಮ್ಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ನೀವು ಭಾಗವಹಿಸಿದ್ದಕ್ಕೆ. ಅಂದ್ರೆ ನಿಮ್ಗೆ ಅದೊಂದು ಮೆಮೊರಿಗೆ ಇರುತ್ತೆ ಅಂತ. ಪ್ಲಸ್ ನಿಮ್ಗೊಂದು ಅಳತೆಗೂ ಸಿಗುತ್ತೆ, ನಾನು ಎಷ್ಟು ಅಟೆಂಡ್ ಮಾಡ್ಕೊಂಡೆ ಅಂತ. ಅದಕ್ಕೋಸ್ಕರ ಇನ್ನೊಂದು ಪ್ರಾಣಾಯಾಮಗಳದ್ದೇ ಒಂದು ಸ್ಪೆಷಲ್ ಕ್ಲಾಸ್ ಸಿಗುತ್ತೆ ನಿಮ್ಗೆ. ಯೋಗ ನಿದ್ರೆಯಿಂದ ಸರ್ವ ಸಮೃದ್ಧಿ 9 ದಿವಸಗಳ ಕ್ಲಾಸ್ ಅಲ್ಲಿ ಪ್ರಾಣಾಯಾಮ ಇದೆ. ಆದ್ರೆ ಅದರಲ್ಲಿ 3 ಪ್ರಾಣಾಯಾಮ ಮಾತ್ರ ಇದೆ. ಬಟ್ ಈ ಕೋರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಸುಮಾರು 10 ಪ್ರಾಣಾಯಾಮಗಳನ್ನ ಕಲ್ತ್ಕೊಳ್ತೀರಿ. ಇಲ್ಲಿ ಪ್ರಾಣಾಯಾಮದಿಂದ ಆಗಿದ್ದು ಸ್ಪೆಷಲ್ ಎಫೆಕ್ಟ್ ಒಂದು ಇವ್ರದ್ದು ಕೇಳಿ. ಇವರು ನಾಗಮಣಿ ಅಂತ ನೀವು ನನ್ನ ಎಕ್ಸ್ಪೀರಿಯನ್ಸ್ ಮೊನ್ನೆನೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಆಪರ್ಚುನಿಟಿ ಸಿಕ್ಲಿಲ್ಲ ನನ್ಗೆ. ಏನಂತ ಹೇಳಿದ್ರೆ ನನ್ಗೆ ಥೈರಾಯ್ಡ್ ಇದೆ, 25 years ಇಂದ ಥೈರಾಯ್ಡ್ ಇದೆ ಅಂತ ನನ್ನ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದೆ. ಅದು 2 years ಇಂದ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಗಂಟ್ಲಲ್ಲಿ ಎಂಜಿಲ್ ನುಂಗಕ್ ಆಗ್ತಾ ಇರ್ಲಿಲ್ಲ. ಏನು ನುಂಗಿದ್ರೆ ಒಂಥರ ತಡಿತಾ ಇತ್ತು, ಏನೋ ಆಬ್ಸ್ಟಕಲ್ ಇತ್ತು ಅಲ್ಲಿ. ಸೊ ನಾನೇನ್ ತಿಳ್ಕೊಂಡೆ ಏನೋ ಆಗ್ಬಿಟ್ಟಿದೆ, ಮತ್ತೆ ಇನ್ ಕ್ಯಾನ್ಸರ್ಗೆ ಏನಾದ್ರು ಹಿಡಿಯುತ್ತೆ ಅಂದ್ಬಿಟ್ಟು ಹೋಗಿ ನಾನು ಟೆಸ್ಟ್ ಮಾಡಿಸ್ದೆ. ಅವರು ಮಾಡ್ಬಿಟ್ಟು ಮೆಡಿಸನ್ ಕೊಟ್ರು 1 ತಿಂಗಳು, ಬಟ್ ಏನೂ ವಾಸಿ ಆಗ್ಲಿಲ್ಲ. ಆಮೇಲೆ ಮತ್ತೆ ಇದು ಎಂಡೋಸ್ಕೋಪಿ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಹೆದರ್ಕೊಂಡು ಸುಮ್ನೆ ಆಗ್ಬಿಟ್ಟೆ. ಆಮೇಲೆ ನಾನು ಈ ಕೋರ್ಸಿಗೆ ಜಾಯಿನ್ ಆದ್ಮೇಲೆ ನಾನು ಪ್ರಾಣಾಯಾಮ ಮಾಡಕ್ ಶುರು ಮಾಡಿದ್ಮೇಲೆ ಅದು ಕಂಪ್ಲೀಟ್ ವ್ಯಾನಿಶ್ ಆಗೋಗಿದೆ. ವೆರಿ ಗುಡ್, ಕಂಗ್ರಾಚುಲೇಷನ್. ಕಂಪ್ಲೀಟ್ ವ್ಯಾನಿಶ್ ಆಗಿದೆ. ನಿಮ್ದು ಏಜ್ ಎಷ್ಟು? 67 ಗುರುಜಿ. ವೆರಿ ಗುಡ್, ವೆರಿ ಗುಡ್. ಕಂಪ್ಲೀಟ್ ವ್ಯಾನಿಶ್ ಆಗಿದೆ. ಇದು ಒಂದು ನನ್ಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಮತ್ತೆ ನನ್ಗೆ ತುಂಬಾ ಉತ್ಸಾಹ ಬಂದಿದೆ, ಎಲ್ಲತ್ರಲ್ಲೂ ತುಂಬಾ ಉತ್ಸಾಹ ಬಂದಿದೆ ಕೆಲಸ ಮಾಡೋದಕ್ಕಾಗ್ಲಿ. ಎಲ್ಲತ್ರಲ್ಲೂ ನನ್ಗೆ ಫುಲ್ ವರ್ಕ್ ಮಾಡ್ತೀನಿ ನಾನು. ಯಾಕಂದ್ರೆ ನಮ್ದು ಸೊಸೈಟಿ ಇರೋದ್ರಿಂದ ಫುಲ್ ಡೇ ವರ್ಕ್ ಮಾಡ್ತೀನಿ. ತುಂಬಾ ಚೈತನ್ಯದಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಹೊತ್ತು ಪ್ರಾಣಾಯಾಮನೇ ಮಾಡ್ತೀನಿ, ಬೆಳಗ್ಗೆ ಹೊತ್ತು ಯೋಗಾಭ್ಯಾಸ ಮಾಡ್ತಿದ್ದೀನಿ. ಮೊದ್ಲು ಸ್ವಲ್ಪ ಸೋಮಾರ್ತನ ಮಾಡ್ತಾ ಇದ್ದೆ, ಇವಾಗ ಯಾವಾಗ ನನ್ಗೆ ಇದು ವಾಸಿ ಆಯ್ತೋ ಹಾಗಾಗಿ ನಾನು ಇವಾಗ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ. ಒಂದು ದಿವಸನೂ ಬಿಟ್ಟಿಲ್ಲ. ನಾನು ಈ ಕೋರ್ಸ್ ಶುರು ಮಾಡಿದಾಗ್ಲಿಂದ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀನಿ. ನಂಗೆ ಒಂದು ಚೂರು ತೊಂದರೆ ಆಗ್ತಾ ಇಲ್ಲ. ಮತ್ತೆ ಇನ್ನೊಂದು ಮುಖ್ಯ ಅಂದ್ರೆ ರಾತ್ರಿ ನಿದ್ದೆನೆ ಬರ್ತಾ ಇಲ್ಲ. 2 ಗಂಟೆ 3 ಗಂಟೆಗೆ ಬರ್ತಾ ಇತ್ತು, ಈಗ 11 ಗಂಟೆಗೆ ಮಲಗ್ತೀನಿ. ಬೆಳಗ್ಗೆ 5 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಇದಕ್ಕೆ ನಿಮ್ಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಗುರುಜಿ. ಇದಕ್ಕೆ ಸೊ ಇದು ಅವ್ರ ಎಕ್ಸ್ಪೀರಿಯನ್ಸ್. ಪ್ರಾಣಾಯಾಮ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದಕ್ಕೆ. ಸೊ ನಿಮ್ಗೆ ಪ್ರಾಣಾಯಾಮಗಳನ್ನ ವಿಡಿಯೋಗಳಲ್ಲಿ ಸಿಗುತ್ತೆ, ಎಷ್ಟು ಸಾರಿ ಬೇಕಾದ್ರೂ ನೋಡ್ಕೊಂಡು ನೀಟಾಗಿ ಕಲ್ತ್ಕೋಬಹುದು. ಇಲ್ಲ ಇನ್ನೊಂದೇನಪ್ಪಾ ಅಂದ್ರೆ ಪ್ರತಿ ತಿಂಗಳು ಮಾರ್ನಿಂಗ್ ಪ್ರಾಣಾಯಾಮಗಳಿಗೋಸ್ಕರನೇ ಸರ್ವ ಸಮೃದ್ಧಿ ಮೆಂಬರ್ಸ್ಗೋಸ್ಕರ ಸೆಷನ್ಸ್ ಇರುತ್ತೆ. ಅಂದ್ರೆ ನಮ್ಮ ಟೀಮ್ನವ್ರು ಮಾಡ್ತಾರೆ. ಸೊ ಅದರಲ್ಲಿ ನಿಮ್ಗೆ ಲೈವ್ ಆಗಿ ಭಾಗವಹಿಸಿ ಕಲ್ತ್ಕೋಬಹುದು. ಪ್ಲಸ್ ಕ್ವಶನ್ಸ್ ಎಲ್ಲ ಇದ್ರೆ ರೆಗ್ಯುಲರ್ ನೀವು ಕ್ಲಾಸ್ಗಳಲ್ಲಿ ಇದ್ದಾಗ ಹೇಳೋದಕ್ಕಾಗತ್ತೆ. ಸೊ ಇನ್ನೊಂದು ಸಾಮೂಹಿಕ ಧ್ಯಾನ ಅಂತ ಹೇಳಿದ್ನಲ್ಲ, ಇದೊಂದು ವಿಶೇಷವಾದ ಧ್ಯಾನ ವಿಧಾನ, ಅವಳಿ ಹೃದಯ ಧ್ಯಾನ ಅಂತ. ಇದು ರೆಕಾರ್ಡೆಡ್ ಕೋರ್ಸ್, ಸುಮಾರು 1.5 ಗಂಟೆಗಳ ರೆಕಾರ್ಡೆಡ್ ಕೋರ್ಸ್. ಇದರಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂತಂದ್ರೆ ನಮ್ಮ ಶರೀರದ ಚಕ್ರಗಳನ್ನ ಚೈತನ್ಯ ಮಾಡುವಂತಹ ವಿಧಾನವನ್ನು ಕಲ್ತ್ಕೊಂತೀವಿ. ಯಾರಾದ್ರೂ ಪ್ರಾಣಿಕ್ ಹೀಲಿಂಗ್ ಅಟೆಂಡ್ ಮಾಡಿದ್ರೆ ಅವರಿಗೆ ಗೊತ್ತಿರುತ್ತೆ. ನಮ್ಮಲ್ಲಿ ಬೇರೆ ಬೇರೆ ಲೆವೆಲ್ ಅಲ್ಲಿ ಯೋಚನೆ ಮಾಡುತ್ತಾ ಇದ್ದಾಗ ಆ ಬೇರೆ ಬೇರೆ ಶಕ್ತಿ ಕೇಂದ್ರಗಳಲ್ಲಿ ಎನರ್ಜಿ ಫೋಕಸ್ ಆಗಿರುತ್ತೆ. ಸೊ ಈ ಧ್ಯಾನ ಪದ್ಧತಿ ಇದೆಯಲ್ಲ, ಇದು ನಮ್ಮ ಅಪ್ಪರ್ ಚಕ್ರಗಳು ಅಂದ್ರೆ ಮೇಲ್ಮಟ್ಟದ ಚಕ್ರಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಮೇಲ್ಮಟ್ಟದ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಚಿಂತನೆಯ ಶೈಲಿ ಬದಲಾಗುತ್ತೆ. ಉದಾಹರಣೆಗೆ ನಿಮ್ಗೆ ಏನೋ ಇರಿಟೇಷನ್, ಕೋಪ, ಉದ್ವೇಗ ಈ ತರದ್ದೆಲ್ಲ ಇದ್ರೆ ಅದ್ರ ಬದಲಿಗೆ ಸ್ವಲ್ಪ ಹೆಚ್ಚು ಉತ್ಸಾಹ, ಸ್ಫೂರ್ತಿ, ಆಮೇಲೆ ಬೇರೆಯವ್ರ ಜೊತೆಗೆ ಸಹಾನುಭೂತಿಯಿಂದ ಇರೋದು, ಇದೆಲ್ಲ ಅನುಭವಕ್ಕೆ ಆಗುತ್ತೆ. ಇಲ್ಲದೆ ಇದ್ರೆ ನಿಮ್ಗೆ ಬೇರೆಯವ್ರಿಗೇನೋ ಮಾತಾಡಿದ್ರೆ ಇರಿಟೇಷನ್ ಆಗೋದು, ಇಂಥದ್ದೆಲ್ಲ ಆಗುತ್ತೆ. ತುಂಬಾ ಲೋಯರ್ ಚಕ್ರಗಳಲ್ಲಿ ಇದ್ದಾಗ ನಮ್ಗೆ ಬೇರೆಯವ್ರ ಜೊತೆಗೆ ಸಹನೆಯಿಂದ ಇರೋಕ್ ಆಗೋದಿಲ್ಲ. ಅಪ್ಪರ್ ಚಕ್ರಗಳ ಎನರ್ಜಿಯನ್ನು ಫೀಲ್ ಮಾಡ್ತಾ ಇದ್ದಾಗ ನಾವು ಬೇರೆಯವ್ರ ಜೊತೆಗೆ ತುಂಬಾ ಸಹಾನುಭೂತಿಯಿಂದ ಇರೋದಕ್ಕಾಗತ್ತೆ. ಈ ಧ್ಯಾನವನ್ನ ನೀವು ಕಲ್ತ್ಕೊಂಡ ನಂತರ ಇದು ವಿಡಿಯೋ ನೋಡ್ಬೇಕು ನೀವು 1-2 ಗಂಟೆ. ಆಮೇಲೆ ಪ್ರತಿ ವಾರದಲ್ಲಿ ಒಂದ್ಸಾರಿ ಸಾಮೂಹಿಕವಾಗಿ ಸೇರ್ಕೊಂಡು ಇದನ್ನೆಲ್ಲ ಧ್ಯಾನ ಮಾಡ್ತೀವಿ ನಾವು. ಯಾರಿಗೆಲ್ಲ ಆಗತ್ತೆ ಅವರೆಲ್ಲ ಸೇರ್ಕೊಂತಾರೆ. ಆಮೇಲೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿದ್ದ ಒಂದು ವಿಷಯಕ್ಕೋಸ್ಕರ ನಾವು ಆಶೀರ್ವಾದ ಮಾಡ್ತೀವಿ. ಆಮೇಲೆ ಇಂಡಿವಿಜುವಲ್ ಆಗಿ ಅವತ್ತು ಯಾರು ಧ್ಯಾನದಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲರೂ ಸೇರಿ ಆಶೀರ್ವಾದ ಮಾಡ್ತೀವಿ. ಈಗ ಉದಾಹರಣೆಗೆ ಇವತ್ತು ಆಂಜನೇಯ ಇದ್ದಾರೆ, ಆಂಜನೇಯ ಅವರಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಸೇರಿ ಆಶೀರ್ವಾದ ಮಾಡೋದು. ಒಂದು 70, 80, 90, 100 ಜನ ಎಲ್ಲ ಇರ್ತಾರೆ. ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅವ್ರಿಗೆ ಸೇರ್ಕೊಂತ ಇರ್ತಾರೆ. ಒಬ್ಬೊಬ್ರಿಗಾಗಿ ಬ್ಲೆಸ್ಸಿಂಗ್ಸ್ ಮಾಡೋದು ಇರುತ್ತೆ. ಅಂದ್ರೆ ನಾವು ಸ್ವಲ್ಪ ಹೈಯರ್ ಎನರ್ಜಿ ಲೆವೆಲ್ ಅಲ್ಲಿ ಇರ್ತೀವಿ ಅವಾಗ, ಯಾಕೆಂದ್ರೆ ಧ್ಯಾನ ಮಾಡಿರ್ತೀವಿ ಆಲ್ರೆಡಿ.
ಮಾನಸಿಕ ಸ್ಥಿತಿ ಸ್ವಲ್ಪ ಬೇರೆ ತರಹ ಸ್ಥಿತಿ ಇರುತ್ತೆ. ಆಗ ಮಾಡುವ ಆಶೀರ್ವಾದಕ್ಕೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಇದು ಪ್ರತಿ ವಾರದಲ್ಲಿ ಒಂದ್ಸಾರಿ ಈ ತರಹ ಸಾಮೂಹಿಕ ಧ್ಯಾನವನ್ನ ನಾವು ಮಾಡ್ತೀವಿ. ಸೊ ಇನ್ನೊಂದು ಇದೊಂದು 13 ವಿಡಿಯೋಗಳ ಒಂದು ತರಗತಿ ನಿಮ್ಮ ಮನಸ್ಸಿನ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋಕೆ, ಜೀವನದ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತಾ ಇರುವವರು ಸರಿಯಾಗಿ ಯೋಚನೆ ಮಾಡೋದಕ್ಕೆ ದಾರಿ ಆಗತ್ತೆ. ಯಾರಿಗೂ ಲೈಫಲ್ಲಿ ಅವಕಾಶಗಳೆಲ್ಲ ಕಳೆದು ಹೋಯ್ತು ಅಂತ ಇಲ್ವೇ ಇಲ್ಲ. ಯಾವಾಗ ಬೇಕಾದ್ರೂ ಎದ್ದು ಮೇಲೆದ್ದು ಹೊಸ ಜೀವನವನ್ನು ಶುರು ಮಾಡಬಹುದು. ಅಂತಹ ಸ್ಫೂರ್ತಿ ಕೊಡುವಂತಹ ವಿಡಿಯೋಗಳ ಕಲೆಕ್ಷನ್ ಇದು. ಆಮೇಲೆ ಯೋಗಾಸನಗಳು, ಇದು ಸ್ವಲ್ಪ ಅಂದ್ರೆ 2 ಗಂಟೆ ಮಾಡುವಷ್ಟು ತುಂಬಾ ಸರಳವಾದ ಯೋಗಾಸನಗಳು, ಕಷ್ಟಪಟ್ಟು ಮಾಡುವಂಥದ್ದಲ್ಲ. ಇದನ್ನ ನೀವು ಅಂದ್ರೆ ಎಲ್ಲಾ ದಿವಸ ಮಾಡ್ಕೋಬೇಕು ಅಂತಲ್ಲ, ಆದ್ರೆ ವಾರದಲ್ಲಿ 1-2 ದಿವಸ ಆದ್ರೂ ಕೂಡ ನೀವು ಮಾಡ್ಕೋಬಹುದು. ಆಕ್ಚುಲಿ ಆ ಯೋಗಾಸನಗಳು ನಮ್ಮ ಅಡ್ವಾನ್ಸ್ ಕೋರ್ಸ್ಗಳಲ್ಲಿ ಹೇಳ್ಕೊಡುವಂತಹ ಕಾರ್ಯಕ್ರಮಗಳು. ಅಡ್ವಾನ್ಸ್ ಕೋರ್ಸ್ಗಳು ಅಂದ್ರೆ AMC ಅಂತ. ಆ AMC ಯಲ್ಲಿ ಹೇಳ್ಕೊಡುವ ಯೋಗಾಸನಗಳ ಕಲೆಕ್ಷನ್ ಇದು. AMC ಅಂದ್ರೆ ಒಂದು 3 ದಿವಸದ ಆಫ್ಲೈನ್ ಪ್ರೋಗ್ರಾಮ್. ಸರ್ವ ಸಮೃದ್ಧಿ ಸದಸ್ಯರಿಗೆ ತಿಂಗಳಲ್ಲಿ ವರ್ಷದಲ್ಲಿ 3-4 ಸಾರಿ ನಡೀತಾ ಇರುತ್ತೆ ಅದು. ಅಂದ್ರೆ ಅದು ಆನ್ಲೈನ್ ನಲ್ಲಿ ಮಾಡಕ್ ಆಗೋದಿಲ್ಲ ಅನ್ಫಾರ್ಚುನೇಟ್ಲಿ. ಈ ಮೊನ್ನೆ ಏನು ಆಧ್ಯಾತ್ಮಿಕ ಚಿಕಿತ್ಸಾ ಕಾರ್ಯಾಗಾರ ಅಂತ ಹೇಳಿದ್ರೆ ಅದಲ್ಲ, ಅದು ಬೇರೆ. ಇದು ಸರ್ವ ಸಮೃದ್ಧಿ ಸದಸ್ಯರಿಗೆ ಮಾತ್ರ ಇರುವಂತದ್ದು. ಇನ್ನು 2 ಲೆವೆಲ್ ಇರುತ್ತೆ. ಪೀಸ್ ಆಫ್ ಮೈಂಡ್ ಚಾಲೆಂಜ್ ಪ್ರೋಗ್ರಾಮ್ ಆದ್ಮೇಲೆ ಅಡ್ವಾನ್ಸ್ ಆಗಿ ಲೈವ್ ಆಗಿ ಭಾಗವಹಿಸುವಲಿಕ್ಕೆ ಅಪೇಕ್ಷೆ ಪಟ್ಟವರಿಗೆ AMC ಇರುತ್ತೆ. ಫಸ್ಟ್ AMC ಯಲ್ಲಿ ಭಾಗವಹಿಸಿದ ನಂತರ ಇನ್ನು ಫರ್ದರ್ ಪ್ರೋಗ್ರಾಮ್ ಭಾವ ಸಮಾಧಿ ಪ್ರೋಗ್ರಾಮ್ ಅಂತ ಇರುತ್ತೆ. ಹಾಗದು ನಮ್ ಗುರುಗಳು ಮಾಡಿದ ಟ್ರೈನಿಂಗ್ ಲೆವೆಲ್ಸ್ ಅದು. ಸೊ ಅದು ನೀವು ಅದು ಕೂಡ ಅದಕ್ಕೆ ಎಲ್ಲ ಪ್ರತ್ಯೇಕವಾದ ಎಕ್ಸ್ಪೆಂಡಿಚರ್ ಇರುತ್ತೆ. ಸರ್ವ ಸಮೃದ್ಧಿ ಸದಸ್ಯರಿಗೆ ಅಲ್ಲಿ ಎಕ್ಸ್ಪೆಂಡಿಚರ್ ಪಾರ್ಟ್ ಇರುತ್ತೆ. ಸೊ ಅದು ಕೂಡ ಒಂದು ಸ್ಪೆಷಲ್ ಅಪಾರ್ಚುನಿಟಿ. ಸೊ ಇದೆಲ್ಲದೂ ಕೂಡ 2029 ಸಿಗುತ್ತೆ. ಪ್ಲಸ್ ಲೈವ್ ಕ್ಲಾಸ್ಗಳು, ಇದೆಲ್ಲ ಕ್ಲಾಸ್ಗಳು ಕೂಡ ರೆಕಾರ್ಡಿಂಗ್ ಸಿಗುತ್ತೆ ನಿಮ್ಗೆ. ಎವ್ರಿ ಸಿಂಗಲ್ ಡೇ ಕ್ಲಾಸ್, ಇವಾಗ ಏನೇನ್ ಕ್ಲಾಸ್ ನಡೆಯುತ್ತೆ ಅದೆಲ್ಲದೂ ಕೂಡ ರೆಕಾರ್ಡಿಂಗ್ ಸಿಗುತ್ತೆ. ಇನ್ನೊಂದು ಕೆಲವೊಂದ್ ಸಾರಿ ಸುಮ್ಮನೆ ಯೋಗ ನಿದ್ರೆಗೆ ಸೇರ್ಕೊಂಡಿರ್ತೀವಿ, ಅಂತ ದಿವಸ ರೆಕಾರ್ಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದರಿಂದ ರೆಕಾರ್ಡಿಂಗ್ ಇರೋದಿಲ್ಲ. ಇಲ್ಲದೆ ಇದ್ರೆ ಎಲ್ಲ ಕ್ಲಾಸ್ಗಳಿದ್ದು ಕೂಡ ರೆಕಾರ್ಡಿಂಗ್ ಇರುತ್ತೆ. ಇವರು ನೋಡಿ, ಇವ್ರನ್ನ ನೀವು ಕೆಲವರು ನೋಡಿರಬಹುದು. ಇವರು 3 ವರ್ಷದಿಂದ ಸಾಧನೆಯ ಜೊತೆಗಿದ್ದಾರೆ. ಅದರಿಂದ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವರದ್ದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಇವರು ಸುಮಾರು 5-6 ತಿಂಗಳು ಆದ ನಂತರ ಅವ್ರ ಜೀವನದಲ್ಲಿ 100% ಚೇಂಜ್ ಆಗೋದಕ್ಕೆ ದಾರಿ ಆಯ್ತು. ಇವಾಗ ಸುಮಾರು 3 ವರ್ಷದಿಂದನೂ ಪರಿವಾರದ ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಕಾವ್ಯಶ್ರೀ ಮೇಡಮ್ ಅವರು, ಕೆಲವರು ಅವರನ್ನ ನೋಡಿರಬಹುದು. ಆಮೇಲೆ ಇವರು ತಾರಕನಾಥ್ ಅಂತ, ಇವರು ಸುಮಾರು 3 ವರ್ಷದಿಂದ ಜೊತೆಗೆ ಇದ್ದಾರೆ. ಇವರು ಇವಾಗ ಫಸ್ಟ್ ಕಾರ್ಯಕ್ರಮಕ್ಕೆ ಸೇರುವಾಗ ಸಿಕ್ಕಾಪಟ್ಟೆ ಡಿಸ್ಕ್ ಪ್ರಾಬ್ಲಮ್ ಇತ್ತು. ಇವತ್ತು ಅವರು ತುಂಬಾ ಹೆಲ್ತಿ ಆಗಿದ್ದಾರೆ. ಆಮೇಲೆ ಇವರು ವೀರಣ್ಣ ಅವರು ಕೂಡ ಅಷ್ಟೇ ಸುಮಾರು 2-2.5 ವರ್ಷದಿಂದ ಜೊತೆಗಿದ್ದಾರೆ. ಇವರದ್ದು ಕೂಡ ಹೆವಿ ಗ್ಯಾಸ್ಟ್ರಿಕ್ ನವರು ವಾಸಿಯಾಗಿದೆ. ಸುನೀತಾ ಮೇಡಮ್ ಅವರು ಕೂಡ ನಿನ್ನೆ ಮಾತಾಡ್ತಾ ಇದ್ರು, ನೀವು ಯಾರಾದ್ರೂ ನೋಡಿರ್ಬೋದು ಇವ್ರು ಮಾತಾಡಿದ್ದು. ಇವರೆಲ್ಲ ಸುಮಾರು 2.5 ವರ್ಷದಿಂದ ಜೊತೆಗಿರೋರು, ಮಧುಕರು, ಆಮೇಲೆ ಶೀಲಾ, ಇವರು ಎಲ್ಲರದ್ದು ಕೂಡ ಹಾಗೇನೆ. ಸೊ ಹಾಗಾಗಿ ಇದು ಅಂದ್ರೆ ನಿಮ್ಗೆ ಏನ್ ಗೊತ್ತಾಗ್ಬೇಕು ಅಂದ್ರೆ, 1 ತಿಂಗಳ ಸಾಧನೆ ಅಂದ್ರೆ ಒಂದು ಸ್ಯಾಂಪಲ್ ಇದ್ದ ಹಾಗೆ, ಒಂದು ರುಚಿ ನೋಡಿದ ಹಾಗೆ, ಟೇಸ್ಟ್ ಇದ್ದ ಹಾಗೆ ಅಂತ. ಸೊ ಆದ್ರಿಂದ ಇದು 3000 ಇದು ಆಕ್ಚುಲಿ ಯಾವಾಗ್ಲೂ ಮಾಡೋದಿಲ್ಲ ನಾನು, ಈ ಸಾರಿ ಮಾತ್ರ 1 ಮಂತ್ ಸಾಧನೆಗೆ ಯಾರನ್ನೂ ಸೇರಿಸ್ಕೊಳ್ಳೋದಿಲ್ಲ. ಲಾಸ್ಟ್ ಮಂತ್ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿರ್ಲಿ, ಯಾರಿಗೆ ಅನುಕೂಲ ಆಗುತ್ತೆ ಅವ್ರಿಗೆ ಆಗ್ಲಿ ಅಂತ ಮಾಡಿದೆ. ಯಾಕೆಂದ್ರೆ ಈ 1 ಮಂತ್ ಸಾಧನೆ ಮಾಡ್ಕೊಂಡು ಹೋದವರಿಗೆ ತುಂಬಾ ಜಾಸ್ತಿ ಬೆನಿಫಿಟ್ ಆಗೋ ಸಾಧ್ಯತೆಗಳು ತುಂಬಾ ಕಡಿಮೆ. ಯಾಕೆಂದ್ರೆ ಇಂಡಿವಿಜುವಲ್ ಆಗಿ ನೀವು ಎಷ್ಟು ಫಾಲ್ಸ್ ಮಾಡಿದ್ರಿ, ಇನ್ಕ್ಲೂಡಿಂಗ್ ಮೀ, ನನ್ನ ಪಾಡಿಗೆ ನಾನು ಮಾಡ್ಕೊಂತೀನಿ ಅಂತಂದ್ರೆ ಒಂದ್ 15-20 ದಿವಸ 1 ತಿಂಗಳು ಆಗೋಷ್ಟೊತ್ತಿಗೆ ಬಿದ್ದು ಹೋಗ್ಬಿಡ್ತೀವಿ. ಸೊ ಅದರಿಂದ ಸರ್ವ ಸಮೃದ್ಧಿ ಪರಿವಾರದಲ್ಲಿ ನೀವೆಲ್ಲರೂ ಕೂಡ ಜಾಯಿನ್ ಆಗಿ. ಸೊ ನಾಡಿದ್ದು ಶನಿವಾರ ಸಾಮೂಹಿಕ ಧ್ಯಾನ ಇದೆ. ಶನಿವಾರ ಸಂಜೆ 8 ಗಂಟೆಗೆ ನಿಮ್ಗೆ ಕ್ಲಾಸ್ ಇರುತ್ತಲ್ಲ, ಕ್ಲಾಸ್ ಆದ್ಮೇಲೆ 8:15ಗೆ ಸಾಮೂಹಿಕ ಧ್ಯಾನ ಇರುತ್ತೆ. ಸೊ ಸಾಮೂಹಿಕ ಧ್ಯಾನ ಆಗೋದಕ್ಕಿಂತ ಮುಂಚೆ, ಅಂದ್ರೆ ನಾಳೆ ದಿವಸ ನಿಮ್ಗೆ ಕ್ಲಾಸ್ ಇಲ್ವಲ್ಲ, ಅದು ಅವಳಿ ಹೃದಯ ಧ್ಯಾನ, ಅದನ್ನ ವಿಡಿಯೋ ನೋಡ್ಕೊಳ್ಳಿರಂತೆ. ಯಾಕೆಂದ್ರೆ ಆ ಅವಳಿ ಹೃದಯ ಧ್ಯಾನದ ವಿಡಿಯೋ 1.5 ಗಂಟೆ ವಿಡಿಯೋ ಇದೆ. ಆ ವಿಡಿಯೋವನ್ನು ನೋಡಿದ ಮೇಲೆ ನೀವು ಸಾಮೂಹಿಕ ಧ್ಯಾನದಲ್ಲಿ ಪಾಲ್ಗೊಳ್ಬೇಕು. ಇಲ್ಲದೆ ಇದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ ಸಾಮೂಹಿಕ ಧ್ಯಾನದಲ್ಲಿ ಏನಿರುತ್ತೆ, ಏನದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಏನು ಗೊತ್ತಾಗೋದಿಲ್ಲ. ಸೊ 1.5 ಗಂಟೆ ವಿಡಿಯೋ, ನಾಳೆ ಸಂಜೆ ಕ್ಲಾಸ್ ಇಲ್ಲದೆ ಇರೋದ್ರಿಂದ ನೀವು ನಾಳೆ ಅದನ್ನ ನೋಡ್ಕೊಳ್ಬಹುದು. ಆಮೇಲೆ ನಾಡಿದ್ದು 6 ಗಂಟೆ 6:30ಯಿಂದ ಕ್ಲಾಸ್ ಇರುತ್ತಲ್ಲ 8 ಗಂಟೆವರೆಗೆ. ಆಮೇಲೆ 8:15ರಿಂದ ಸಾಮೂಹಿಕ ಧ್ಯಾನದಲ್ಲಿ ಸರ್ವ ಸಮೃದ್ಧಿ ಪರಿವಾರದ ಜೊತೆಗೆ ಸೇರ್ಕೊಂಡು ನಿಮ್ಗೆ ಆದಾಗ ನೀವು ಅಡ್ವಾನ್ಸ್ ಕ್ಲಾಸ್ಗಳಿಗೆ ಬರ್ಬಹುದು. AMCಗೆಲ್ಲ ತಕ್ಷಣ ಅದು AMCಗಳಾಗೋದು 3-4 ತಿಂಗಳಿಗೆ ಒಂದೊಂದ್ ಸಾರಿ ಮಾಡ್ತಿರ್ತೀನಿ. ಅಂದ್ರೆ ಜನರು
ಜಾಸ್ತಿ ರೆಸ್ಪಾನ್ಸ್ ಒಂದ್ 30-40 ಜನ ಆದ್ರೂ ಆಫ್ಲೈನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ ರೆಡಿ ಆಗ್ಬೇಕಲ್ಲ. ಹಾಗಾಗಿ 3-4 ತಿಂಗಳಿಗೆ ಒಂದ್ಸಾರಿ ಆಗ್ತಿರುತ್ತೆ. ಸೊ ಹಾಗಾಗಿ ನೀವು ಇವಾಗ ಮೆಂಬರ್ಶಿಪ್ ತಗೊಂಡ್ರೆ ನೆಕ್ಸ್ಟ್ AMC ಯಾವಾಗ ಆಗುತ್ತೆ ಅವಾಗ ನೀವು AMC ಅಟೆಂಡ್ ಮಾಡ್ಬೋದು. ಲೈಫ್ ಟ್ರಾನ್ಸ್ಫಾರ್ಮಿಂಗ್ ಕೋರ್ಸ್ ಅದು AMC ಅಂದ್ರೆ. ನನ್ನ ಲೈಫಲ್ಲಿ ಅದು 2 ಪ್ರೋಗ್ರಾಮ್, ಒಂದು ಭಾವ ಸಮಾಧಿ, ಇನ್ನೊಂದು AMC, ಇದೆರಡು ನನ್ನ ಲೈಫನ್ನ ಶಿಫ್ಟ್ ಮಾಡಿದ ಪ್ರೋಗ್ರಾಮ್. ಅವಾಗ ನಾಮಿನಲ್ ಆಗಿ ಫೀಸ್ ಇರುತ್ತೆ. AMCಗೆಲ್ಲ 1,500 2,000 ಆ ಎಕ್ಸ್ಪೆಂಡಿಚರ್ ಪಾರ್ಟ್ ಅಲ್ಲಿ ಏನಿರುತ್ತಲ್ಲ ಅದಕ್ಕೋಸ್ಕರ ಇರುತ್ತೆ. ದಟ್ ಇಸ್ ಡಿಫ್ರೆಂಟ್. ಅಂದ್ರೆ ಸರ್ವ ಸಮೃದ್ಧಿ ಮೆಂಬರ್ಶಿಪ್ ಅನ್ನ ಇಟ್ಕೊಂಡಿರೋದ್ರಿಂದ ನಿಮ್ಗೆ ಖಂಡಿತ 5 ವರ್ಷದವರೆಗೆ. ಯಾಕೆ ಅಂತಂದ್ರೆ ನೀವು ಅಕಸ್ಮಾತ್ ಮೊನ್ನೆ ಫಸ್ಟ್ ಡೇ ಬಂದ್ರಲ್ವಾ, ರಂಜಿತಾ ಅವರೆಲ್ಲ ಬಂದು ಅವರೆಲ್ಲ ಎಷ್ಟೋ ದಿವಸ ಆದ್ಮೇಲೆ ಬಂದಿದ್ದಾರೆ. ಅವರಿಗೆ ಗ್ರೂಪ್ ಅಲ್ಲಿ ಮೆಸೇಜ್ ಬರ್ತಿರುತ್ತಲ್ಲ, ಇವತ್ತಾದ್ರೂ ಸೇರ್ಕೋಣ ಅಂತ ಪ್ರತಿ ದಿವಸ ಮೆಂಬರ್ ರಿಮೈಂಡರ್ ಬರ್ತಾ ಇರುತ್ತೆ. ಅವರೆಲ್ಲ ಇವಾಗ ಕ್ಯಾರಿಯಿಂಗ್ ಇದ್ರು, ಪ್ರೆಗ್ನೆನ್ಸಿ ಆಯ್ತು, ಅದರಿಂದ ಬರಕ್ ಆಗ್ಲಿಲ್ಲ. ಇವಾಗ ಆಕ್ಟಿವೇಟ್ ಆಗಿದ್ದಾರೆ, ಮತ್ತೆ ಕಂಟಿನ್ಯೂ ಆಗ್ತಾರೆ. ಮಗು ಬೆಳೆದ ಮೇಲೆ ಮತ್ತೆ ಸಾಧನೆ ಜೊತೆಗೆ ಸೇರ್ಕೊಳಕ್ ಆಗತ್ತೆ. ಓಕೆನಾ? ಸೊ ದಿಸ್ ಈಸ್ ವೆರಿ 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 ಲೋ ಪ್ರೈಸ್ ಇದೆ ಆಕ್ಚುಲಿ. ಅಂದ್ರೆ ನಾ ಸತ್ಯವಾಗಿ ಹೇಳೋದು, ನಿಮ್ಗೆ ಒಂದು 4,000 ಅನ್ನೋದು ಏನಿದೆ, ಇದೇ ನಾಲೆಜ್ಗೆ 2 ಲಕ್ಷ 3 ಲಕ್ಷ ಕೊಡ್ತಾರೆ. ಬಟ್ ನಾನು ಇದಾದಷ್ಟು ಜಾಸ್ತಿ ಜನಕ್ಕೆ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ಈ ತರಹದಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರೋದು. ಸೊ ನೀವೆಲ್ಲ ಆಲ್ರೆಡಿ 1,000 ಪೇಮೆಂಟ್ ಮಾಡಿರೋದ್ರಿಂದ ಜಸ್ಟ್ 3,000 rupees ಪೇಮೆಂಟ್ ಮಾಡಿ ಇವತ್ತು ಅಥವಾ ನಾಳೆ ಸಂಜೆ ಒಳಗಡೆಗೆ ಮಾಡಿ. ಸೊ ನಿಮ್ಗೆ ಪೇಮೆಂಟ್ ಮಾಡಿದ ತಕ್ಷಣ ನಾವು ಆ ಕೋರ್ಸ್ ಅಕ್ಸೆಸ್ ಮಾಡ್ಬೇಕು. ನಿಮ್ಗೆ ಯಾವುದು ಅವಳಿ ಹೃದಯ ಧ್ಯಾನ ಮತ್ತೆ ಬೇರೆ ಎಲ್ಲಾ ಕೋರ್ಸ್ಗಳು ಕೂಡ ಅಕ್ಸೆಸ್ ಆಗತ್ತೆ. ನಮ್ ಕಡೆಯಿಂದ ಅಪ್ಡೇಟ್ ಮಾಡಿದ ಕೂಡಲೇ ಅದು ಅಪ್ಡೇಟ್ ಮಾಡಕ್ ನಮ್ಗೆ ಏನ್ ಟೈಮ್ ಬೇಡ. ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಹಾಕಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ನಿಮ್ದು ಆಲ್ರೆಡಿ ಲಿಸ್ಟ್ ಅಲ್ಲಿ ಇದ್ದು ಬಿಡುತ್ತಲ್ಲ. ಜಸ್ಟ್ ಕೋರ್ಸ್ ಅನ್ನ ಅಕ್ಸೆಸ್ ಮಾಡಿದ್ರೆ ಆಯ್ತು. ಸೊ ಅವಾಗ ನಿಮ್ದು ಇವಾಗ ಹೇಗೆ ಓಪನ್ ಆಗುತ್ತೆ ಅದೇ ತರ ನಿಮ್ಮ ಮೊಬೈಲ್ ಅಲ್ಲಿ ಬೇರೆ ಕೋರ್ಸ್ಗಳು ಕೂಡ ಓಪನ್ ಆಗುತ್ತೆ. ಅದರಲ್ಲಿ ಅವಳಿ ಹೃದಯ ಧ್ಯಾನದ ಕೋರ್ಸ್ ಮಾತ್ರ ನಾಳೆ ಸಂಜೆ ನೋಡ್ಕೊಳ್ಳಿ. ನಾಳೆ ಸಂಜೆ ಒಳಗಡೆಗೆ ನೋಡ್ಕೊಂಡು ನಾಡಿದ್ದು ಸಂಜೆಯಿಂದ ಭಾಗವಹಿಸ್ಬೋದು. ಮತ್ತೆ ನಿಮ್ಗೆ ಈ ಸಾರಿ ಕೆಲವೊಂದ್ ಸಾರಿ ಭಾಗವಹಿಸಕ್ ಆಗಿರೋದಿಲ್ಲ. ಒಂದೊಂದ್ ಸಾರಿ ಈಗ ಒಂದೊಂದ್ ದಿವಸ ನಿಮ್ಗೆ ಎಲ್ಲೋ ತುಂಬಾ ಅನಿವಾರ್ಯವಾಗ್ಬಿಟ್ಟಿರುತ್ತೆ, ಏನೇನೋ ಕಾರಣಗಳಿಂದ ಮಿಸ್ ಆಗಿರುತ್ತೆ. ವಿಡಿಯೋ ನೋಡೋದಕ್ಕೂ ಆಗಿರೋದಿಲ್ಲ, ವಿಡಿಯೋ ನೋಡಿದ್ರು ಆ ಎನರ್ಜಿ ಇರೋದಿಲ್ಲ. ಇವಾಗ ತಿರ್ಗಾ ನೆಕ್ಸ್ಟ್ ಮಂತ್ ಅಲ್ಲಿ ಯಾವ್ದು ಮಿಸ್ ಆಗಿದೆ ಅದನ್ನ ರಿಕವರಿ ಮಾಡ್ಕೋಬಹುದು ನೀವು. ಸೊ ಇದು ನಾಳೆ ಸಂಜೆವರೆಗೆ ಯಾಕಿರುತ್ತೆ ಅಂದ್ರೆ ಆಮೇಲೆ ನಿಮ್ಗೆ ಮತ್ತೆ ಇದು ನಿಮ್ದು ಈ ಸಾರಿದೇನು 1,000 ಇದೆಯಲ್ಲ, ಇದು ಕೌಂಟ್ ಆಗೋದಿಲ್ಲ, ಲ್ಯಾಪ್ಸ್ ಆಗುತ್ತೆ. ತಿರ್ಗಾ 4,000 ಹೋಗುತ್ತೆ ನಿಮ್ ಫೀಸು. ಅದಕ್ಕೆ ನಾಳೆ ಸಂಜೆ ಒಳಗಡೆಗೆ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಅಮೌಂಟ್ 3,000. ಫೋನ್ ನಂಬರ್ 9900114327. ಓಕೆನಾ? ಎಸ್. ಸೊ ಇದಿಷ್ಟು ನಾನು ನಿಮ್ಗೆ ತುಂಬಾ ಮುಖ್ಯವಾಗಿ ಹೇಳ್ಬೇಕಾಗಿದ್ದ ವಿಷಯಗಳು. ಸೊ ನಾವು ಎಷ್ಟಕ್ಕೋ ಏನೇನೋ ಖರ್ಚು ಮಾಡ್ತೀವಲ್ಲ, ಈ ಒಂದು ಸಣ್ಣ ಅಮೌಂಟಿಗೆ ಮುಖ ನೋಡ್ಕೊಂಡು ನಮ್ಮ ದೊಡ್ಡ ಅವಕಾಶವನ್ನ ಕಳ್ಕೊಳ್ಳೋದು ಬೇಡ. ಓಕೆನಾ? ಗುಡ್. ಸೊ ಏನಾದ್ರು ಕ್ವಶನ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಅಥವಾ ಅನ್ಮ್ಯೂಟ್ ಮಾಡಿ ಕ್ವಶನ್ ಇದ್ರೆ ಕೇಳಿ. ಏನಾದ್ರೂ ಕ್ವಶನ್ ಕೇಳಿ ನಿಮ್ಗೆ ಕೇಳ್ಬೇಕಾಗಿದ್ದನ್ನ. ಆಮೇಲೆ ನಿಮ್ಮ ಈ ವಾಟ್ಸಪ್ ನ ಫೋನ್ ಪೇ ನಂಬರ್ ಅನ್ನ ಬರ್ಕೊಳ್ಳಿ. ಸರ್ವ ಸಮೃದ್ಧಿ ಸೆಂಟರ್ ಅಂತ ಬರುತ್ತೆ. ಓಕೆ. ರಮಾ ಸತೀಶ್, ನಮಸ್ಕಾರ ಸರ್. ನಮಸ್ಕಾರ. ಅದೇ ಅವಳಿ ಹೃದಯದ್ದು ಅಂತ ಹೇಳಿದ್ರಲ್ಲ, ಅದು ನನ್ನ ಹತ್ರ ನಮ್ಮ ಇದ್ರಲ್ಲಿ ಇಲ್ವಲ್ಲ ಅದು? ನಿಮ್ಮ ಹತ್ರ ಇಲ್ಲ, ನೀವು ಸರ್ವ ಸಮೃದ್ಧಿ ಸದಸ್ಯರಾದ್ಮೇಲೆ ನಿಮ್ಗೆ ಬರುತ್ತೆ ಅಂತ ಹೇಳಿದೆ ನಾನು. ಹೌದಾ? ನೀವ್ ಹೇಳಿದಿವಾಗ ನಾಳೆ ಅದನ್ನ ನೋಡಿ ನಾಳಿದ್ದು ನೀವು ಪೇಮೆಂಟ್ ಮಾಡಿ ಸರ್ವ ಸಮೃದ್ಧಿ ಸದಸ್ಯತ್ವ ತಗೊಂಡ್ಮೇಲೆ ನಿಮ್ಗೆ ನಾವು ಆ ಕೋರ್ಸ್ ಅನ್ನ ಅಪ್ಡೇಟ್ ಮಾಡ್ತೀವಿ. ಆಮೇಲೆ ಕೋರ್ಸ್ ನೋಡ್ಕೊಳ್ಳಿ ಅಂತ. ನಾಡಿದ್ದು ಧ್ಯಾನಕ್ಕೆ ಎಲಿಜಿಬಿಲಿಟಿ ಬರ್ಬೇಕಲ್ಲ, ಅದಕ್ಕೆ ಕೋರ್ಸ್ ನೋಡ್ಕೊಳ್ಳಿ ಅಂತ. ಸೊ ಹಾಗಾದ್ರೆ ನಾಳೆ ದಿವಸ ಯಾವ್ದೇ ತರದ ಕಾಂಟ್ಯಾಕ್ಟ್ ಇಲ್ಲ, ಓವರ್ ಫೋನ್? ಇಲ್ಲ, ಏನಕ್ಕೆ ಹೇಳಿ? ಏನಾದ್ರು ಕೇಳೋದಿದ್ರೆ ಕೇಳಿ, ತೊಂದ್ರೆ ಇಲ್ಲ. ಇವಾಗಲೇ ಅಲ್ಲ ಅದು ಪೂರ್ತಿ ಕ್ಲಾಸ್ ಇಲ್ಲ ಅಂದ್ರಲ್ಲ, ಯೋಗ ನಿದ್ರೆ ಕ್ಲಾಸ್ ಇಲ್ಲ? ನಾಳೆ ಯೋಗ ನಿದ್ರೆ ಕ್ಲಾಸ್ ಇರುತ್ತೆ. 6:30 ಈ ಕ್ಲಾಸ್ ಇರುತ್ತೆ. ಪಾಸಿಟಿವ್ ಮೈಂಡ್ ಸೆಟ್ ಚಾಲೆಂಜ್ ಅಂತ ಏನ್ ಕ್ಲಾಸ್ ನಡೀತಾ ಇದೆಯಲ್ಲ, ಆ ಕ್ಲಾಸ್ ಇರೋದಿಲ್ಲ ನಾಳೆ ಅಂತ ಅಷ್ಟೇ. ನಾಳೆ 6 ಗಂಟೆ ಸೇರ್ಕೊಂತೀವಿ. 6:30 7 ಗಂಟೆವರೆಗೆ ಯೋಗ ನಿದ್ರೆಗೆ ಸೇರ್ಕೊಂತೀವಿ. ಹೌದಾ? ಗೋವಿಂದ ರೆಡ್ಡಿ. ಆಮೇಲೆ ಇನ್ನೊಂದು ಗುರುಗಳೇ, ಈಗ ಕಿವಿ ಸ್ವಲ್ಪ ಕಡಿಮೆ ಕೇಳ್ಸೋರ್ಗೆ ಈ ನೀವ್ ಹೇಳೋದು ಹೋಗಲ್ವಲ್ಲ, ಅವ್ರು ಹೇಗ್ ಅಟೆಂಡ್ ಮಾಡೋದು ಈ ಕ್ಲಾಸ್ಗೆ? ಅಂದ್ರೆ ಈಗ 5 ವರ್ಷದಕ್ಕೆ ಈಗ 4,000
ಕೊಟ್ಟೆ ಅಲ್ಲ ಸೇರ್ಕೊಳ್ಳೋದು. ಇವಾಗ ಅವ್ರು ಏನ್ ಮಾಡ್ಬೋದು ಅಂದ್ರೆ ಬೇರೆ ಎಲ್ಲಾ ಕಡೆಗೆ ಹೇಗೆ ಕಿವಿಗೆ ವ್ಯವಸ್ಥೆ ಮಾಡ್ಕೊಂತಾರೆ ಹಾಗೆ ಏನಾದ್ರೂ ಆಡಿಯೋ ವ್ಯವಸ್ಥೆ ಮಾಡ್ಕೊಂಡು ನೋಡ್ಬೋದು ಅಷ್ಟೇ. ಬೇರೆ ಕಿವಿ ಕೇಳದಿದ್ದವರಿಗೆ ಇಲ್ಲೇನು ಎಕ್ಸ್ಟ್ರಾ ವ್ಯವಸ್ಥೆ ಇಲ್ಲ. ಅವ್ರು ಎಲ್ಲದಕ್ಕೂ ಏನು ಮಿಷನ್ ಹಾಕೊಂಡು ಏನ್ ವ್ಯವಸ್ಥೆ ಮಾಡ್ಕೊಂತಾರೆ ಹಾಗೆ ಮಾಡ್ಬೋದು. ಹೌದಾ? ಓಕೆ, ಆದ್ರೆ ಅದು ಥ್ಯಾಂಕ್ ಯು. ಸ್ವಲ್ಪ ಹಾ, ಓಕೆ. ಗೋವಿಂದ ರೆಡ್ಡಿ. ಗುರುಜಿ, ಹಾ, ಪೇಮೆಂಟ್ ಲಿಂಕ್ ಏನಾದ್ರು ಕಳಿಸ್ತೀರಾ? ಪೇಮೆಂಟ್ ಲಿಂಕ್ ಇಲ್ಲ ಅದಕ್ಕೆ. ಹೌದಾ? ಫೋನ್ ಅದು ನಂಬರ್ ಬರ್ಕೋಬೇಕಾ? ಹಾ, ಫೋನ್ ನಂಬರ್ ಬರ್ಕೋಬೇಕಾ? ಹಾ, ಫೋನ್ ನಂಬರ್ ಗೂಗಲ್ ಪೇ ಇಲ್ಲಿ ನಂಬರ್ ಚಾಟ್ ಮಾಡಿದೆ, ಇನ್ನೊಮ್ಮೆ ಮಾಡ್ತೀನಿ ಬೇಕಾದ್ರೆ. 99 ವಾಟ್ಸಪ್ ಅಲ್ಲಿ ಹಾಕ್ಬಿಡಿ. 4327. ಹಾ, ವಾಟ್ಸಪ್ ಅಲ್ಲಿ ಹಾಕ್ತೀನಿ. ಇವಾಗ ಚಾಟ್ ಬಾಕ್ಸ್ ಕೂಡ ಕಳಿಸ್ದೆ. ಶರಣ ನಮಸ್ತೆ ಗುರುಜಿ. ನಮಸ್ತೆ. ಅದೇ ಪೇಮೆಂಟ್ ಹೇಳಿದ್ರಲ್ಲ, ಈ ಮಂತ್ ಒಳಗಡೆ ಮಾಡಿದ್ರುಗುನ ಅದೇ ಸೇಮ್ ಇರುತ್ತೆ ಹಿಂಗೆ 3000? ಅಲ್ಲ, ಇದು ಇವಾಗ ನಿಮ್ಗೊಂದು 2 ದಿವಸ ಅವಕಾಶ ಇದೆ, ಇವತ್ತು ನಾಳೆ. ಅದ್ ನಿಮ್ದು ಕ್ಲಾಸ್ ಮುಗಿದ ಮೇಲೆ ಇದಾಗತ್ತಲ್ಲ. ನಾಡಿದ್ದು ಸಾಟರ್ಡೆ ನೀವು ಸಾಮೂಹಿಕ ಧ್ಯಾನಕ್ಕೆ ಜಾಯಿನ್ ಆಗಲಿ ಅಂತ ನಂದು ಎಕ್ಸ್ಪೆಕ್ಟೇಷನ್. ಹಾಗೆ ಅದು ಓಕೆ, ಸ್ವಲ್ಪ ಮನಿ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೆ ಈ ಮಂತ್ ಒಳಗಡೆ ಆಗಿದ್ರುಗುನು ಅದೇ ಸೇಮ್ ಪೇಮೆಂಟ್ ಇರುತ್ತೆ 3000 ಅಂತ. ಆ ತರ ಇಲ್ಲ. ಓಕೆ, ಕೃಷ್ಣಮೂರ್ತಿ. ಸುಜಲಾ ದೇವಿ. ಹಾ ಸರ್, ಅದೇ ಈ ಮಂತ್ ಎಂಡ್ ವರೆಗೆ ಅವಕಾಶ ಕೊಡಬಹುದಾ ಅಂತ. ಮಂತ್ ಎಂಡ್ ವರೆಗೆ ಅಂತ ಅದೇ 25th ವರೆಗೆ ಮಾಡಬಹುದು, ಆದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಷ್ಟೇ. ಆದ್ರೆ ಇಂಟ್ರೆಸ್ಟೆಡ್ ತುಂಬಾ ಇಂಪ್ರೂವ್ಮೆಂಟ್ ಇದೆ, ಇನ್ನು ಬೇಕು ಅಂತ ಆಗ್ತಾ ಇದೆ ಅಂದ್ರೆ ಪ್ರಾಕ್ಟೀಸ್. ಆಮೇಲೆ ಹೇಳ್ತೀನಿ, ನೋಡೋಣ. ಇವಾಗ ಸದ್ಯಕ್ಕೆ ಹೀಗೆ ಒಂದ್ ಇದೆ. ಚಾನ್ಸ್ ಇದ್ರೆ ಹೇಳಿಬಿಡಿ ಸರ್, ಅದೇ ನಾಳ್ದು. ಅದೇ ನಿಮ್ಗೆ ಗ್ರೂಪ್ ಅಲ್ಲಿ ಕಮ್ಯುನಿಕೇಶನ್ ಮಾಡ್ತೀನಿ, ಆ ತರ ಮಾಡ್ಕೊಂಡ್ರೆ ಓಕೆನಾ? ಒಂದ್ ಚಾನ್ಸ್ ಇದ್ರೆ, ಯಾಕೆಂತ ಹೇಳಿದ್ರೆ ಕೆಲವೊಂದ್ಸಲ ಡಿಲೇ ಆಗ್ಬಹುದು ಮಾಡುವಾಗ ಅಷ್ಟೇ, 1-2 ದಿವಸ. ಶೋಭಾ ದೇವಿ ಮಾತಾಡ್ತೀರಾ? ಶೋಭಾ ಶಿವಪ್ಪ ಅನ್ಮ್ಯೂಟ್ ಆಯ್ತು, ಅದಕ್ಕೆ ಕರೆದೆ. ಓಕೆ, ಗುಡ್, ಥ್ಯಾಂಕ್ ಯು. ಸೊ ಎನಿ ಕ್ವಶನ್? ಇನ್ಯಾರಿದ್ದಾರೆ? ಏನಾದ್ರು ಕ್ವಶನ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸೊ ಎನಿವೇ, ಇವಾಗ ಒಂದು ಸಣ್ಣ ಎಕ್ಸ್ಪ್ರೆಷನ್. ನೀವು ಇವಾಗ ಎಷ್ಟು ಜನ ಅಪ್ಗ್ರೇಡ್ ಆಗೋರು ಇದ್ದೀರಿ? ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಎಸ್ ಅಂದ್ರೆ ಸರ್ವ ಸಮೃದ್ಧಿ ಮೆಂಬರ್ ಅಂತ ಎಸ್ ಅಂತ ಟೈಪ್ ಮಾಡಿ. ಸೊ ದಟ್ ಸುಮಾ ಭಗವಾನ್ ಅವರಿಗೆ ವೆಲ್ಕಮ್, ಸರ್ವ ಸಮೃದ್ಧಿಗೆ ಸ್ವಾಗತ. ಗೋವಿಂದ ರೆಡ್ಡಿ ಅವರಿಗೆ ವೆಲ್ಕಮ್, ಸರ್ವ ಸಮೃದ್ಧಿಗೆ ಸ್ವಾಗತ. ಆಂಜನೇಯ ಅವರಿಗೆ ವೆಲ್ಕಮ್, ಸ್ವಾಗತ. ಸುಜಲಾದೇವಿ ಅವರಿಗೆ ಸ್ವಾಗತ. ಪ್ರಿಯಕಾರಿಣಿ ಅವರಿಗೆ ಸರ್ವ ಸಮೃದ್ಧಿಗೆ ಸ್ವಾಗತ. ಶ್ರೀ ರಮೇಶ್ ಅವರಿಗೆ ಸರ್ವ ಸಮೃದ್ಧಿಗೆ ಸ್ವಾಗತ. ಶೋಭಾ ಶಿವಪ್ರಕಾಶ್ ಅವರಿಗೆ ಸ್ವಾಗತ. ಓಕೆ, ಆಮೇಲೆ ಇನ್ ಮಿಕ್ಕಿದವರು ಅಂದ್ರೆ ನೀವು ಇವಾಗ ಸಂಕಲ್ಪ ಮಾಡೋದ್ರಿಂದ ನಿಮ್ಗೆ ಎನರ್ಜಿ ಬರುತ್ತೆ, ನಿಮ್ಗೆ ಅವಕಾಶಗಳಾಗತ್ತೆ. ಒಳ್ಳೆ ಕೆಲಸಕ್ಕೆ ಮನಸ್ಸು ಮಾಡಿದ ತಕ್ಷಣ ಅವಕಾಶ ಬರುತ್ತೆ. ಹೇಮಾವತಿ ಅವರಿಗೆ ಸ್ವಾಗತ. ಕವಿತಾ ಅವರಿಗೆ ಸ್ವಾಗತ. ಓಕೆ, ನೆಕ್ಸ್ಟ್. ವಂಡರ್ಫುಲ್. ಸೊ ಧನ್ಯವಾದಗಳು. ನಾಳೆ ಸಂಜೆ 6:30ಗೆ ಭೇಟಿ ಆಗೋಣ. ನಾಳೆ ಸಂಜೆ 6:30ಗೆ ಏನಿರುತ್ತೆ ಅಂದ್ರೆ ಯೋಗ ನಿದ್ರಾಭ್ಯಾಸ ಇರುತ್ತೆ. ನಾಳೆ ಸಂಜೆ ಒಳಗಡೆಗೆ ನೀವು ಅಪ್ಡೇಟ್ ಮಾಡ್ಕೊಂಡ್ರೆ ಈ ಕ್ಲಾಸ್ ಮುಗಿದ ಮೇಲೆ, ಯೋಗ ನಿದ್ರಾ ಕ್ಲಾಸ್ 6:30ಯಿಂದ 7 ಗಂಟೆ ಮುಗಿಯುತ್ತೆ. ಅದಾದ್ಮೇಲೆ ದಯವಿಟ್ಟು ಅವಳಿ ಹೃದಯ ಧ್ಯಾನದ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಜಸ್ಟ್ 1.5 ಗಂಟೆ ಇದೆ ಅದು. ನನ್ನ ಲೈಫಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮ ಬೀರಿದ ಧ್ಯಾನ ಅದು. ಸೊ ಆ ನಂತರ ಶನಿವಾರ ಮತ್ತೆ 6:30ಗೆ ಕ್ಲಾಸ್ ಇರುತ್ತೆ. ಶನಿವಾರ 6:30ಗೆ ಎಲ್ರಿಗೂ ಕ್ಲಾಸ್ ಇರುತ್ತೆ. ಸಾಮೂಹಿಕ ಧ್ಯಾನ ಸರ್ವ ಸಮೃದ್ಧಿ ಮೆಂಬರ್ಸ್ಗೋಸ್ಕರ ಇರುತ್ತೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಶುಭವಾಗಲಿ. ಇನ್ನೊಮ್ಮೆ ಶುಭ ಹಾರೈಕೆಗಳೊಂದಿಗೆ ಮುಗಿಸೋಣ. ಧನ್ಯವಾದ. ಕವಿತಾ ಮಾತಾಡ್ಬೇಕಾ? ಅನ್ಮ್ಯೂಟ್ ಆಯ್ತು. ಗುರುಜಿ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ. ಗುರುಜಿ, ಅದು AMC 29th ಇಂದ ಇತ್ತಲ್ಲ, ಅದು ಕ್ಲೋಸ್ ಆಯ್ತಾ ಗುರುಜಿ? AMC ಅಲ್ಲ, ಅದೇ ಬೇರೆ. ಅದು ಆಧ್ಯಾತ್ಮಿಕ. AMC ಅಂದ್ರೆ ಯಾರು ಬೇಸಿಕ್ ಸಾಧನೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಮಾಡೋದು. ಈ 2 days ಪ್ರೋಗ್ರಾಮು ಇದು ಎಲ್ಲರಿಗೂ ಓಪನ್ ಆಗಿರುವಂತದ್ದು. ಅದು ಈ ಸಾರಿ ಮಾಡ್ತಾ ಇಲ್ಲ, ಅದರಿಂದ ಕ್ಲೋಸ್ ಆಯ್ತು. ಅದೇ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದ್ದಲ್ಲ, ಪ್ರೋಗ್ರಾಮೇ ಪೋಸ್ಟ್ಪೋನ್ ಮಾಡ್ತೀವಿ. ಹೌದಾ ಗುರುಜಿ? ಅದೇ ನಿನ್ನೆ ಕೇಳ್ದೆ ಗುರುಜಿ, ನಾನು ಇದ್ರಲ್ಲಿ ಗ್ರೂಪ್ ಅಲ್ಲಿ ಹಾಕಿದ್ರಿ, ನಾನು ಗ್ರೂಪ್ ಅಲ್ಲಿ ರೆಸ್ಪಾಂಡ್ ಮಾಡಿದೆ, ನೀವು ಗಮನಿಸಿಲ್ಲ ಅಂತ ಕಾಣುತ್ತೆ. ಅಲ್ಲ, ಗಮನಿಸಿದೆ ಗುರುಜಿ, ಬಟ್ ಇನ್ನೊಂದ್ಸಲ ಕೇಳೋಣ ಅಲ್ಲ ಹೇಳಿ ಅಂತ. ಓಕೆ. ಆಮೇಲೆ ಗುರುಜಿ, ನಂದೊಂದು ರಿಕ್ವೆಸ್ಟ್ ಇದೆ. ನೀವು ಶಾಂತಿ ಮಂತ್ರ ಹೇಳ್ಬೇಕಾದ್ರೆ ಸ್ವಲ್ಪ ನಮಗೆ ಶಾಂತಿ ಮಂತ್ರ ಹೇಳ್ತಿರ್ಬೇಕಾದ್ರೆ
ನಮ್ಮನ್ನು ಸ್ವಲ್ಪ ಅನ್ಮ್ಯೂಟ್ ಮಾಡಿ ಮಾಡ್ಕೊಂಡ್ರೆ ನಾವು ಕೂಡ ನಿಮ್ ಜೊತೆಗೆ ಶಾಂತಿ ಮಂತ್ರ ಅಲ್ಲ ಸ್ವಲ್ಪ ನೀವು ಹೇಳೋದ್ರಿಂದ ನಮಗೆಲ್ಲೋ ಗೊತ್ತಾಯ್ತು, ನೀವು ಮ್ಯೂಟ್ ಮಾಡ್ಕೊಂಡು ಹೇಳ್ಬೇಕಾಗತ್ತೆ. ಯಾಕೆ ಗೊತ್ತಾ, ನಾವು ಎಲ್ಲರದ್ದು ಅನ್ಮ್ಯೂಟ್ ಮಾಡಿದ ತಕ್ಷಣ ಎಲ್ಲರ ವಾಯ್ಸು ಕೋಆರ್ಡಿನೇಟ್ ಆಗಿ ಬರೋದಿಲ್ಲ. ಒಬ್ರು ವಾಯ್ಸು ಸ್ಲೋ ಆಗಿ ಬರುತ್ತೆ. ನಾನು ಗುರುರ್ ಬ್ರಹ್ಮ ಅನ್ನೋಷ್ಟೊತ್ತಿಗೆ ಇನ್ನೊಬ್ರದ್ದು ಗುರುರ್ ಬ್ರಹ್ಮ ಅಂತ ಆಮೇಲೆ ಬರುತ್ತೆ. ಈಗ ನಾವು ಒಂದು ಹಾಲಲ್ಲಿ ಕುತ್ಕೊಂಡು ಒಟ್ಟಿಗೆ ಹೇಳ್ತೀವಲ್ಲ, ಆತರ ಆನ್ಲೈನ್ ನಲ್ಲಿ ಒಟ್ಟಿಗೆ ಕನೆಕ್ಟ್ ಆಗೋದಿಲ್ಲ. ಒಂದು ಸೆಕೆಂಡ್ ಅರ್ಧ ಸೆಕೆಂಡ್ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ನಾನು ಮ್ಯೂಟ್ ಮಾಡ್ಕೊಂಡು ಹೇಳೋದು, ನೀವು ಜೊತೆಗೆ ಹೇಳ್ಕೋಬೇಕಷ್ಟೆ. ಹಾ ಗುರುಜಿ ನಾವೀಗ ಇದ್ರಲ್ಲಿ ಸರ್ವ ಸಮೃದ್ಧಿಯಲ್ಲಿ ಸೇರ್ಕೊಳ್ತೀವಿ. ಈಗ 3000 ಪೇ ಮಾಡಿ ನಂದು ಇನ್ನೊಂದು ನನ್ನ ಅನಿಸಿಕೆ ಅಂದ್ರೆ, ಈಗ ಒಂದು ಬೆಳಗ್ಗೆನೆ ಒಂದು ವಾಣಿ ಬರ್ತಾ ಇರುತ್ತೆ. ಕೆಲವೊಂದು ಒಬ್ರ ಹತ್ರ ಕೇಳಿದೀನಿ ನಾನು, ಗುರುಗಳ ಕಡೆಯಿಂದ ಸಂದೇಶ ಬರ್ತಾ ಇರುತ್ತೆ ಬೆಳಿಗ್ಗೆನೆ. ಆತರ ನಿಮ್ಮ ಒಂದು ಕಡೆಯಿಂದ ಎಲ್ಲಾ ಒಂದು ನಮ್ಗೇನ್ ಗ್ರೂಪ್ ಅಲ್ಲಿ ಸೇರ್ಕೊಂಡಿರ್ತೀವಲ್ಲ ಸರ್ವ ಸಮೃದ್ಧಿ ಇವ್ರಿಗೆಲ್ಲನ ಆತರ ಏನಾರು ನಿಮ್ಮ ಒಂದು ಹಿತ ನುಡಿಗಳೇನಾರು? ಆತರ ಏನಿಲ್ಲ. ಆದ್ರೆ 90 ದಿವಸಕ್ಕೆ 90 ಸಂದೇಶಗಳು ಇದೆ. ಅದನ್ನ ನೋಡಿದೀರಾ ನೀವು? 90 ಅದು ಆಲ್ರೆಡಿ ನಿಮ್ಗೆ ಅಕ್ಸೆಸಿಬಲ್ ಇದೆ ಅಂತ ಅನ್ಕೊಂಡಿದೀನಿ. ಗುರುಜಿ ಅದ್ ಯಾವ್ದು ನೋಡಿಲ್ಲ ನಾವು. ನೀವು ವೆಬ್ಸೈಟ್ ಅಲ್ಲಿ ನೋಡಿಲ್ವಾ ಇದನ್ನ? ಆತರ ಅಂದ್ರೆ ಬೇರೆ ಬೇರೆ ನೋಡಿದೀನಿ, ಇದನ್ನ ಎಲ್ಲ ಆತರ ಎಲ್ಲ ಅರಿವಿಗಾಗಿ 90 ಲಘು ಸಂದೇಶ. ಅದನ್ನ ನೋಡಿದೀನಿ ಗುರುಜಿ. 80 ಸೆಷನ್ಸ್ ಇದೆ. 80 ಇದೆ, ಇನ್ನು 20 ಆಡ್ ಆಗುತ್ತೆ ಇದಕ್ಕೆ. ಸೊ ಹಾಗಾಗಿ ಒಂದು ಸಂದೇಶ, ಲಘು ಸಂದೇಶ, ಒಂದು 2, 3, 4 ನಿಮಿಷದ ಇನ್ಸ್ಪೈರಿಂಗ್ ಇರುತ್ತೆ. ಹಾ ಗುರುಜಿ, ಅದು ನಮಗ್ ತುಂಬಾ ಇಷ್ಟ ಕೇಳ್ಲಿಕ್ಕೆ. ಆಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ ವಾಯ್ಸ್ ಕೇಳಿದ್ರೆ ಏನೋ ಒಂದ್ ಪಾಸಿಟಿವ್ನೆಸ್ ಬರುತ್ತೆ ಅಂತ. ಜೈ ಗುರುದೇವ್. ಅಂತದ್ದು ತುಂಬಾ ಇರುತ್ತಮ್ಮ. ಒಳ್ಳೇದಾಗ್ಲಿ, ಮತ್ತೆ ಭೇಟಿ ಆಗೋಣ. ಜೈ ಗುರುದೇವ್. ಎಲ್ಲರಿಗೂ ಶುಭವಾಗ್ಲಿ. ನಾಳೆ ಸಂಜೆ ಒಳಗಡೆಗೆ ಎಲ್ರು ಅಪ್ಡೇಟ್ ಮಾಡ್ಕೊಳ್ಳಿ. ವಂಡರ್ಫುಲ್. ಸೊ ಮತ್ತೆ ಭೇಟಿ ಆಗೋಣ. ಧನ್ಯವಾದ.